ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಇವರು ನಮ್ಮವರು ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ 2025ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ನಮ್ಮ ಮೈಸೂರಿನ ಗ್ರಾಮಾಂತರ ಪ್ರದೇಶದ ಹಿನ್ಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಾಯಕ ಶಿಕ್ಷಕರಾದ ಶ್ರೀ KS ಮಧುಸೂದನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಬಹಳ ಸಂತೋಷ ಆಗುತ್ತೆ ತಮ್ಮ ಜೊತೆ ಈ ದಿನ ಮಾತನಾಡಲಿಕ್ಕೆ, ಬಹಳ ಹೆಮ್ಮೆ ಕೂಡ. ಯಾಕಂದ್ರೆ ಮಕ್ಕಳ ಕೇಂದ್ರಿತ ಶಿಕ್ಷಣ ನೀಡುವಂತಹ ಶಿಕ್ಷಕರ ಕೊರತೆ ಕಾಣುವಂತಹ ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕ ಶಾಲೆಯನ್ನಷ್ಟೇ ಅಲ್ಲ, ಸಮುದಾಯವನ್ನೂ ಸಹ ಬದಲಿಸಬಲ್ಲ ಅನ್ನುವ ಒಂದು ವಿಶ್ವಾಸವನ್ನ ತಾವು ಮೂಡಿಸಿದ್ದೀರಿ. ಅದಕ್ಕೆ ಪೂರಕವಾಗಿ ನಿಮ್ಮ ಪರಿಶ್ರಮಕ್ಕೆ, ಶ್ರದ್ಧೆಗೆ ಹಾಗೂ ತಮ್ಮ ಸೃಜನಶೀಲತೆಯನ್ನು ಗುರುತಿಸಿ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಸೊ ಹಾಗಾಗಿ ನಮ್ಮ ಜೆಎಸ್ಎಸ್ ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ತುಂಬ ಧನ್ಯವಾದಗಳು ಸರ್. ಮೊದಲನೇದಾಗಿ ನೀವು ಗುರುತಿಸಿ ನನ್ನನ್ನು ಇವತ್ತು ಕರೆಸಿದ್ದೀರಾ. ಸೊ ಹಾಗಾಗಿ ನಿಮಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಅಟ್ಲೀಸ್ಟ್ ಈ ಮೂಲಕನಾದ್ರೂ ಸಾಕಷ್ಟು ಜನಕ್ಕೆ ತಲುಪಬಹುದು ಅಂತ ಹೇಳಿ ವಿಶ್ವಾಸನ ನಾನು ಇಟ್ಕೊಂಡು ಬಂದಿದ್ದೀನಿ ಇವತ್ತು. ಖಂಡಿತ ಸರ್, ತಾವು ರಾಷ್ಟ್ರ ಮಟ್ಟಕ್ಕೆ ತಲುಪಿದಿರಿ ಅಂದಮೇಲೆ ನಮ್ಮ ಮೈಸೂರು ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ತಲುಪಲಿಕ್ಕೆ ಸಹ ಏನು ತೊಂದರೆ ಇಲ್ಲ. ಆದರೆ ನೀವು ಹೇಳ್ದಂಗೆ ಅದನ್ನು ಗುರುತಿಸುವಂಥ ಸಂಖ್ಯೆ ಹೆಚ್ಚಾಗಬೇಕು, ನೋಡುವಂಥ ದೃಷ್ಟಿಕೋನ ಕೂಡ ಹೆಚ್ಚಾಗಬೇಕು. ಆಗ ಮಾತ್ರ ನಮ್ಮ ಉತ್ತಮ ಶಿಕ್ಷಕರು ಕಾಣಿಸ್ತಾರೆ. ಆ ಮೂಲಕ ಉಳಿದಂಥವರು ಸಹ ಉತ್ತಮ ಶಿಕ್ಷಕರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎಸ್ ಸರ್, ತಾವು ಉತ್ತಮ ಶಿಕ್ಷಕ, ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕನಾಗಿ ಆಯ್ಕೆ ಆಗ್ತೀರಿ. ಆ ವಿಷಯ ತಮ್ಮ ಗಮನಕ್ಕೆ ಬರುತ್ತೆ. ತಾವು ಹೋಗಿ ಅದನ್ನು ಪ್ರಶಸ್ತಿಯನ್ನು ಪಡಿತೀರಿ. ಆ ಸಂದರ್ಭದ ನಿಮ್ಮ ಅನುಭವ ಅಥವಾ ಆ ಪ್ರೌಡ್ ಫೀಲ್ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ಒಂದ್ಸಲ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆಶ್ಚರ್ಯನೇ ಆಗುತ್ತೆ. ನಾನು ಯಾವಾಗ್ಲೂ ಅವಾರ್ಡ್ ಹಿಂದೆ ಹೋದನಲ್ಲ. ಯಾಕೆ ಈ ಥರ ಅಂತ ಹೇಳಿದ್ರೆ, ನೀವು ಆಗಲೇ ಹೇಳಿದ್ರಿ ಕೆಲವರು ಗುರ್ಸ್ಕೊಳ್ತಾರೆ, ಕೆಲವರು ಗುರ್ಸ್ಕೊಳ್ಳಲ್ಲ ಅಂತ ಹೇಳಿ. ನಾನು ಹೆಂಗೆ ಅಂತ ಹೇಳಿದ್ರೆ, ನಾನು ಮಾಡಿದ ಕೆಲಸ ಎಲ್ಲೂ ಕಾಣಿಸ್ಕೊಳ್ಬಾರ್ದು, ಎಲ್ಲೋ ಒಂದು ಫೋಟೋ ಹಾಕಲ್ಲ, ಒಂದು ಸ್ಟೇಟಸ್ ಹಾಕಲ್ಲ. ಸೊ ಸೈಲೆಂಟ್, ನನ್ನ ಪಾರ್ಟ್ ಆಫ್ ವರ್ಕ್ ಏನಿರುತ್ತೆ ಅದನ್ನ ಅಷ್ಟೇ ಮಾಡಬೇಕು, ಮುಗಿಸ್ಬೇಕು, ಸೈಲೆಂಟ್ ಹೋಗ್ಬೇಕು. ಈ ತರ ಇದ್ದವ್ ನಾನು ಆಕ್ಚುಲಿ. ಸೊ ಇವನ್ ನಮ್ಮ ಶಾಲೆಯಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗೆ ನಾನು ಅಲ್ಲಿ ಟೀಚರ್ ಅಂತಾನೆ ಗೊತ್ತಿರ್ಲಿಲ್ಲ ಎಷ್ಟು ವರ್ಷ. ಲಾಸ್ಟ್ ಟೈಮ್ ಅವಾರ್ಡ್ ಆದ್ಮೇಲೆ ಇಂಥ ಟೀಚರ್ ನಮ್ಮ ಶಾಲೆಯಲ್ಲಿ ಇದಾರಲ್ಲ ಅಂತ ಹೇಳಿ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರು, ಮಾತಾಡಿಸಿದ್ರು, ಕೇಳಿದ್ರು. ಹಾಗಿದ್ದವ್ ನಾನು ಆಕ್ಚುಲಿ ಅಷ್ಟು ಸೈಲೆಂಟ್ ಆಗಿದ್ದೆ. ಬಟ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಇತ್ತು. ಅಂದ್ರೆ ಇಲ್ಲಿ ತಾಲೂಕ್ ಲೆವೆಲ್ ಇಂದ ಹಿಡಿದು ನ್ಯಾಷನಲ್ ಲೆವೆಲ್ ವರೆಗೂ ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಈಗ ಏನು BRC ಇಲ್ಲಿ ಕೆಲಸ ಶುರು ಮಾಡಿದ್ರೆ NCERT ವರೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ತರ ಹೆಚ್ಚಿನ ದಿನಗಳನ್ನ ತೊಡಗಿಸ್ಕೊಳ್ತಾ ಇದ್ದೆ. ಸೊ ಯಾವಾಗ ನಮ್ಮ ಅದ್ರಲ್ಲೂ ಮೇಜರ್ ಆಗಿ ನಮ್ಮ ಡಯಟ್ ಫ್ಯಾಕಲ್ಟಿಗೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕೆಲಸನ ತುಂಬಾ ಹತ್ರದಿಂದ ಗುರ್ಸಿ ನೋಡಿದ್ರು. ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನೀನ್ ಹೆಂಗಿರು ಕೆಲಸ ಮಾಡ್ತೀಯ, 4 ಜನಕ್ಕೆ ತಲುಪ್ಲಿ, ಅಟ್ಲೀಸ್ಟ್ ನಿನ್ಗೆ ಅವಾರ್ಡ್ಗೆ ಅಂತಲ್ಲ ಕಮ್ಯುನಿಟಿಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಇದೊಂದು ಸಾಧ್ಯತೆ ಇದೆ, ನೀನು ಅವಾರ್ಡ್ಗೆ ಅಪ್ಲೈ ಮಾಡು ಅಂತ ಹೇಳಿದ್ರು. ಆಕ್ಚುಲಿ ನನಗೆ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಇದ್ರಲ್ಲೆಲ್ಲ ನಂಬಿಕೆನೂ ಇಲ್ಲ. ಆಮೇಲೆ ನನಗೆ ಬೇಕು ಅಂತಲೂ ಅನ್ಸಿರ್ಲಿಲ್ಲ. ಆಕ್ಚುಲಿ ಲಾಸ್ಟ್ ಇಯರ್ ನಾನು ನ್ಯಾಷನಲ್ ಅವಾರ್ಡ್ಗೆ ಹಾಕು ಅಂತೇಳಿ ಹಾಕ್ಸಿದ್ರು. ಫಸ್ಟ್ ಟೈಮ್ ನಾನು ಇನ್ ಯಾವ ಅವಾರ್ಡ್ಗೂ ಹೋದನಲ್ಲ. ನಾನು ಎಲ್ಲರೂ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ತಾಲೂಕ್ ಲೆವೆಲ್ ತಗೊಳ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ತಗೊಳ್ತಾರೆ. ನಾನು ನೇರವಾಗಿ ನ್ಯಾಷನಲ್ ಟ್ರೈ ಮಾಡೋಣ, ನೋಡೋಣ, ಹಾಕೋಣ, ಗುರ್ಸಿದ್ರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಗೊತ್ತು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಅಂತ ಹೇಳಿ. ಮೋದಿ ಅವ್ರ ಸರ್ಕಾರ ಅಂತ ಹೇಳಿದ್ರೆ ತುಂಬಾ ಟ್ರಾನ್ಸ್ಪರೆಂಟ್. ನೀವೆಲ್ಲ ಪದ್ಮಶ್ರೀ ಅವಾರ್ಡ್ ಆಗಿರ್ಬೋದು, ಎಂತೆಂತವ್ರು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತ ನಂಗೆ ತುಂಬಾ ನಂಬಿಕೆ ಇತ್ತು. ಸೊ ಲಾಸ್ಟ್ ಇಯರ್ ಏನ್ ಮಾಡಿದೆ, ನ್ಯಾಷನಲ್ ಅವಾರ್ಡ್ ಹಾಕಿದೆ. ಬಟ್ ಲಾಸ್ಟ್ ಡೇಟ್ ಬರೋ ಟೈಮ್ಗೆ ನಂಗೆ ಜ್ವರ ಬಂದು ಅಪ್ಲಿಕೇಶನ್ ಫೈನಲೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಉಳ್ಕೊಂತು. ಬಟ್ ಉಳ್ಕೊಂಡ ಮೇಲೆ ಏನಾಯ್ತು, ಸ್ಟೇಟ್ ಲೆವೆಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಇನ್ ಸ್ವಲ್ಪ ದಿನಗಳಿತ್ತು. ಆಗ ಏನ್ ಮಾಡಿದ್ರೆ ಎಲ್ಲರೂ, ಹೆಂಗಿದ್ರು ಹಾಕಿದ್ಯಲ್ಲಪ್ಪ, ನನ್ನ ಹತ್ರ ಕಂಟೆಂಟ್ ಇದೆ, ದಯವಿಟ್ಟು ನಮ್ಗೋಸ್ಕರ ಹಾಕು, ನಿನ್ ಬೇಡಪ್ಪ ನನ್ಗೋಸ್ಕರ ಹಾಕು ಅಂತ ಹೇಳಿ 1-2-3 ಲೆಕ್ಚರರ್ಸ್ ಎಲ್ಲ ಫೋರ್ಸ್ ಮಾಡೋರು. ಅವ್ರ ಹಿಂಸೆಗೆ ಏನ್ ಮಾಡಿದೆ, ಹಾಕ್ದು. ಅದು ಹೆಂಗ್ ಬಂತು ಏನೋ ಅಂತ ಅದು ನಮಗೂ ಗೊತ್ತಿಲ್ಲ. ಅದು ಆಕ್ಚುಲಿ ಅದು ತುಂಬಾ ಇಲ್ಲ, ಸಾಕಷ್ಟು ಸ್ಕ್ರೂಟಿನಿ ಆಗುತ್ತೆ. ಸೊ ಅದಾದಾಗ ಆಕ್ಚುಲಿ ಸ್ಟೇಟ್ ಲೆವೆಲ್ ಅವಾರ್ಡ್ ಆಗ್ಬೇಕಾದ್ರೆ ಭಾರಿ ಕ್ಯೂರಿಯಾಸಿಟಿ ಇತ್ತು. ಯಾಕೆ ಅಂದ್ರೆ ಅದೊಂಥರ
ಅಪ್ಲಿಕೇಶನ್ ಹಾಕಿದೀನಿ, ಹೌದು. ಆಗುತ್ತೋ ಆಗಿಲ್ಲ ಅಂದ್ರೆ ಒಂಥರ ಅವಮಾನ, ಏನಾಗ್ಬೋದು ಅಂದ್ರೆ ಅದೊಂಥರ ಎಬಿಲಿಟಿ ಅದು ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಇಲ್ಲೆಲ್ಲೋ ಹೋಗಿ ಹಾಕದ್ನಲ್ಲ, ಯಾಕೆ ಬೇಕಿತ್ತು ನನ್ಗೆ ಅನ್ನೋದು ಒಂದ್ ತಲೆಲಿ ಇತ್ತು. ಅವ್ರು ಲೆಕ್ಚರರ್ಸ್ ಹೇಳ್ದೆ, ನಾ ಸುಮ್ನಿದ್ದನ್ನ ಕರ್ಕೊಂಡ್ ಬಂದು ನೀವು ಈ ತರ ಸಿಗಾಕ್ಸಿರಲ್ಲ, ಬೇಕಿತ್ತು ಇದು ಅಂತೆಲ್ಲ ಆಕ್ಚುಲಿ ಅವ್ರಿಗೆ ಹೇಳ್ದೆ. ಏನಾಗಲ್ಲ ಸುಮ್ನಿರ ನೋಡೋಣ ಅಂತ ಹೇಳೋದು. ಬಟ್ ಅನೌನ್ಸ್ ಆದಾಗ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು. ಅಷ್ಟು ಒಂದ್ ಚಿಕ್ಕ ಏಜ್ ಅಲ್ಲಿ ಈ ತರ ಗುರ್ಸಿ ಅವಾರ್ಡ್ ಸಿಕ್ತಲ್ಲ ಅಂತ ಹೇಳಿ ಭಾರಿ ಖುಷಿ ಆಯ್ತು. 2024 ನಿಮ್ಗೆ ರಾಜ್ಯ ಮಟ್ಟದ ಅವಾರ್ಡ್, ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ನೀನ್ ಲಾಸ್ಟ್ ಇಯರ್ ಹಾಕಿರೋದ್ರಿಂದ ಈ ಸಲ ನೀನ್ ಹಾಕ್ಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿ ಹೇಳಿದ್ರು. ಹೇಳಿ ಅಪ್ಲೈ ಮಾಡಿದೆ. ಬಟ್ ನನ್ಗೆ ಒಂದ್ಸಲ ಅವಾರ್ಡ್ ಕಾನ್ಸೆಪ್ಟ್ ಬಂದಿದ್ರಿಂದ ಅದ್ರಲ್ಲಿ ಏನು ವಿಶೇಷತೆ ಅಂತ ಅನ್ಸ್ಲಿಲ್ಲ. ಎರಡನೇದಾಗಿ ಈ ಅವಾರ್ಡ್ ಕ್ರೈಟೀರಿಯಾ ನಿಮ್ಗೆ ಒಂದ್ಸಲ ಹೇಳ್ತೀನಿ. ಇದರಲ್ಲಿ 3 ಸೆಕ್ಷನ್ ಇರುತ್ತೆ. ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಒಂದು ಕೆಟಗರಿ ಇರುತ್ತೆ. ವೆರಸ್ ಇದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ಟೀಚ್ ಮಾಡುವಂತ ಎಲ್ಲಾ ಟೀಚರ್ಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ 1 to 12th. ಸೊ ನಮ್ಮ ಇಂಡಿಯಾದಲ್ಲಿ ಅರೌಂಡ್ 98 lakhs ಗಿಂತ ಜಾಸ್ತಿ ಜನ ಟೀಚರ್ಸ್ ಇದ್ದಾರೆ. ಸೊ ಅದರಲ್ಲಿ ಔಟ್ ಆಫ್ 98 lakhs 41 ಮೆಂಬರ್ಸ್ ನ ಈ ಸಲ ಫೈನಲೈಸ್ ಮಾಡಿದ್ರು. ಆ 41 ಮೆಂಬರ್ಸ್ ಅಲ್ಲಿ ನಾನು ಒಬ್ಬ, ಕರ್ನಾಟಕದಿಂದ ನಾನೊಬ್ಬ, ನನ್ನ ಜೊತೆ 2 ಜನ ನಮ್ಮ ಕರ್ನಾಟಕದಿಂದ 6 ಜನ ಆಕ್ಚುಲಿ ನಾಮಿನೇಟ್ ಆಗಿದ್ರು. ಸೊ ಎಲ್ಲಾ ಹಂತದಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ಶುರುವಾಗಿ ಸ್ಕ್ರೂಟಿನಿ ಆಗಿ ನ್ಯಾಷನಲ್ ಲೆವೆಲ್ ಹೋಗೋಷ್ಲಿ 6 ಜನ ಉಳ್ಕೊಂಡಿದ್ದು. ಅವರಲ್ಲಿ 2 ಜನ PU ಕಾಲೇಜರ್ ಇದ್ರು, 2 ಜನ ಹೈಸ್ಕೂಲ್ ಇದ್ರು, 2 ಜನ ಪ್ರೈಮರಿ ಇದ್ರು. 5 ಜನ ಡ್ರಾಪ್ ಆಗಿ ನಾನೊಬ್ಬ ಉಳ್ಕೊಂಡು ಹೋದೆ. ಅಂದ್ರೆ ಒಂದು ರಾಜ್ಯಕ್ಕೆ ಒಂದೇ ಕೊಡೋದಾ? ಇಲ್ಲ 6 ಕೊಡ್ಬೋದು, 1 ಕೊಡದೇನೆ ಇರ್ಬೋದು. ಒಟ್ಟಾರೆಯಾಗಿ ಹೇಗೆ ಅಂತ ಹೇಳಿದ್ರೆ ಹಿಂಗೆ ಎಲ್ಲಾ ರಾಜ್ಯದಿಂದ ಹೇಗೆ ಅಂದ್ರೆ ಎಲ್ಲಾ ರಾಜ್ಯದಿಂದ ನ್ಯಾಷನಲ್ ಲೆವೆಲ್ಗೆ 154 ನಾಮಿನೇಷನ್ಸ್ ಹೋಗುತ್ತೆ. ಫೈನಲ್ ಅಂದ್ರೆ ಡಿಸ್ಟ್ರಿಕ್ಟ್ ಇಂದ ಸ್ಕ್ರೂಟಿನಿ ಆಗಿ 154 ಹೋಗುತ್ತೆ. ಔಟ್ ಆಫ್ 154 41 ಫೈನಲೈಸ್ ಮಾಡಿದೆ ಈ ಸಲ. ಉಳ್ಕೊಂಡ್ರಷ್ಟೇ. ಆ 41 ಅಲ್ಲಿ ನಾನು 98 lakhs ಟೀಚರ್ಸ್ ಅಲ್ಲಿ ಒಬ್ಬ ಅನ್ನೋದೊಂದು ತುಂಬಾ ಪ್ರೌಡ್ ಫೀಲ್ ಆಯ್ತು, ಖುಷಿ ಆಯ್ತು. ಆಯ್ಕೆ ಆದ್ರಿ ಒಂದು. ಮತ್ತೆ ಆ ಪ್ರಶಸ್ತಿ ತಗೊಳ್ಳುವಾಗ ಆ ವೇದಿಕೆ ನಿಮ್ಗೆ ಏನ್ ಫೀಲ್ ಆಯ್ತು? ಯಾರೆಲ್ಲ ಇದ್ರು ಆ ವೇದಿಕೆ? ರಾಷ್ಟ್ರಪತಿ ಹೆಸರು ಹೇಳಿದ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಅವ್ರ ಜೊತೆ ನಿಂತ್ಕೊಳ್ಳೋದು, ಅವ್ರ ಹತ್ರ ಅವಾರ್ಡ್ ನ ತಗೊಳ್ಳೋದು. ಒಂದ್ಸಲ ಅದ್ ಹೆಂಗಾಯ್ತು ಅಂದ್ರೆ ನಮ್ಮ ಟೀಚರ್ಸ್ಗೆ ನಮ್ಮ ದೇಶದಲ್ಲಿ ಸಿಗುವಂತಹ ಅತ್ಯುನ್ನತವಾದಂತಹ ಗೌರವ ಅಂದ್ರೆ ಭವಿಷ್ಯ ಇದೇನೆ. ಇದಕ್ಕಿಂತ ದೊಡ್ಡ ಗೌರವ ಯಾವ್ದು ಇಲ್ಲ. ಸೊ ಅಂತ ಅದ್ಭುತವಾದಂತ ಗೌರವನ್ನ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯಿಂದ ತಗೊಳ್ತೀನಿ ಅಂದಾಗ ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಅನ್ಸು. ಆಮೇಲೆ ಅದನ್ನ ನಾನು ಈ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನನ್ಗೆ ಆಗತ್ತಾ, ಚಿಕ್ಕ ಹುಡುಗ ನನ್ನ ತಲೆ ಏನಂದ್ರೆ ಚಿಕ್ಕವನಲ್ವಾ. ನಾನು ಲಾಸ್ಟ್ ಟೈಮ್ ಹಂಗೆ ಅಂತ ಹೇಳಿದ್ರು ಕಮಿಷನ್ ಆಫೀಸ್ ಇಂದ ನಮ್ಗೆ ಒಬ್ರು ಕೋಆರ್ಡಿನೇಟರ್ ಇದ್ರು. ನಿನ್ನ ಚಿಕ್ಕ ಏಜ್ ಅಲ್ವಾ, ಮುಂದೆ ನೋಡೋಣ ಬಿಡಿ. ಫಸ್ಟ್ ಹೆಂಗಂದ್ರ ನನ್ಗೆ ಅಲ್ಲೇನೆ ಇದೇನಿದು ಏಜ್ ಮೇಲೆ ಕೊಡ್ತಾರ ಅಂತ ಅನ್ಕೊಂಡೆ. ಬಟ್ ಬೇರೆ ಅಲ್ಲಿ ನ್ಯಾಷನಲ್ ಜೂರೀಸ್ ನನ್ನ ಇಂಟರ್ವ್ಯೂ ಮಾಡಿದ್ರಲ್ಲ, ಅಲ್ಲಿ 10 minutes ಪ್ರೆಸೆಂಟೇಷನ್ ಇರುತ್ತೆ. ನ್ಯಾಷನಲ್ ಪ್ರತಿ ಇದ್ರಲ್ಲೂ ಸ್ಕ್ರೂಟಿನಿ ಆಗ್ಬೇಕಾದ್ರೆ ನಾನು ಪ್ರೆಸೆಂಟೇಷನ್ ಕೊಡಬೇಕು. ನ್ಯಾಷನಲ್ ಲೆವೆಲ್ಗೆ ಅಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ರಿಟೈರ್ಡ್ VC ಇರ್ತಾರೆ, IAS ಆಫೀಸರ್ಸ್ ಇರ್ತಾರೆ, ಯಾರು ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಅಂದ್ರೆ 10 minutes ನಾನು ಇಡೀ ಕಂಪ್ಲೀಟ್ ಸರ್ವಿಸ್ ನ ಅಲ್ಲಿ ಮುಂದೆ ಮಾಡಬೇಕು. ಅದ್ರಲ್ಲಿ 8 minutes ಪ್ರೆಸೆಂಟೇಷನ್ ಇರುತ್ತೆ, 2 minutes ವೈವಾ ಇರುತ್ತೆ. ಹೀಗಿರುತ್ತೆ. ಅದು ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸೆಕೆಂಡ್ಸ್ ಮೇಲೆ ಲೆಕ್ಕ ಹಾಕೊಂಡು ಮಾಡ್ತಾರೆ ಅಲ್ಲಿ. ಸೊ ಪ್ರೆಸೆಂಟೇಷನ್ ಆದ್ಮೇಲೆ ಅವ್ರು ಫಸ್ಟ್ ಹೇಳಿದಷ್ಟೇ, ಇಷ್ಟು ಚಿಕ್ಕ ಏಜ್ ಅಲ್ಲಿ ಇವ್ರು ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನಿಮ್ಮ ಕೆಲಸ ಬರೀ ನಿಮ್ಮ ಇಂಡಿಯಾದಲ್ಲ, ಗ್ಲೋಬಲ್ ಲೆವೆಲ್ ಅಲ್ಲಿ ರೀಚ್ ಆಗ್ಲಿ ಅಂತ ಹೇಳಿ ಆಗ ಹಂಗೆ ಹೇಳಿದ್ರು. ನೋಡೋಣ ಅಂತ. ಖಂಡಿತ ಸರ್, ನಾನು ಹೇಳೋದು ಯಾವುದೇ ಒಂದು ಪ್ರಾಮಾಣಿಕ ಕೆಲಸಕ್ಕೆ, ಶ್ರದ್ಧೆಗೆ ಖಂಡಿತ ಅದಕ್ಕೆ ಒಂದು ಮನ್ನಣೆ ಸಿಕ್ಕೇ ಸಿಗುತ್ತೆ, ಗುರುತಿಸುವಿಕೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ತಾವು ಈಗ ಸಾಕ್ಷಿ ಆಗಿದ್ದೀರಿ. ಯಾಕಂದರೆ ತಾವೇ ಹೇಳ್ದಂಗೆ ಅದಕ್ಕೆ ಏಜ್ ಬರಲ್ಲ, ಹಳ್ಳಿ ಬರಲ್ಲ, ಯಾವುದೇ ಮೂಲೆ ಬರೋದಿಲ್ಲ. ಆ ಶಿಕ್ಷಕ ಹೇಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ಆ ಮೂಲಕ ಮಕ್ಕಳನ್ನು ಹೇಗೆ ಉತ್ತೇಜಿಸ್ತಾ ಇದ್ದಾರೆ, ಅದಷ್ಟೇ ಕೌಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಖಂಡಿತ ತಾವು ಯಶಸ್ವಿಯಾಗಿದ್ದೀರಿ ಸರ್. ಸರ್, ಬಹಳ ಹೆಮ್ಮೆ ಆಗುತ್ತೆ. ಒನ್ಸ್ ಅಗೇನ್ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಸರ್, ಈಗ ಅಲ್ಲಿ ತಲುಪಿದ್ರಿ, ಅದನ್ನು ಅನುಭವಿಸಿದ್ರಿ, ನಿಮಗೂ ಖುಷಿ ಆಯಿತು, ನಮಗೂ ನಮ್ಮ ಮೈಸೂರಿನವರು ಹೆಮ್ಮೆ ಆಯಿತು. ಆದರೆ ನನ್ನ ಪ್ರಕಾರ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಈ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕನಾಗುವ ಮಟ್ಟದ ಒಂದು ವಿಶ್ವಾಸ ಅವನಿಗಿರಬೇಕು, ಜೊತೆಗೆ ಆ ಜ್ಞಾನ ಕೂಡ ಅವ್ರಿಗಿರಬೇಕು. ಆಗ ಮಾತ್ರ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಆ ಬಲಿಷ್ಠವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಒಬ್ಬ ಶಿಕ್ಷಕ ಅಥವಾ ಒಬ್ಬ ಗುರು, ಉತ್ತಮ ಗುರು ಅಥವಾ ಉತ್ತಮ ಶಿಕ್ಷಕ ಆಗಬೇಕು ಅಂದರೆ ಏನು ಮಾಡಬೇಕು ಸರ್? ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆ್ಯಕ್ಚುಲಿ ಈ ಶಿಕ್ಷಕ ಅಂತ ಹೇಳಿದ್ರೆ ಒಂದು ಆರ್ಡಿನರಿ ಕೆಲಸ ಅಲ್ಲ ಅದು. ಆ್ಯಕ್ಚುಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ.
ಈ ಶಿಕ್ಷಕ ವೃತ್ತಿನ ಬಿಟ್ಟು ಇನ್ಯಾವುದೇ ವೃತ್ತಿಲಿ ಹೋದ್ರೆ ನೀವು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಬೋದು ಅವ್ರ ಕೆಲಸನ. ಹಾ. ಬೇರೆ ಶಿಕ್ಷಕ ವೃತ್ತಿಲಿ ಮಾತ್ರ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಈ ಒಂದು ವೃತ್ತಿಯನ್ನ ಬಿಟ್ಟು ಇನ್ನು ಎಲ್ಲಾ ವೃತ್ತಿನಲ್ಲಿ ನಾವೇನ್ ಮಾಡ್ತೀವಿ, ಮೆಷಿನ್ಸ್ ಜೊತೆ ಆಟ ಆಡ್ಕೊಂಡು ಹೋಗ್ತೀವಿ. ಒಂದು ಟಾಸ್ಕ್ ಈಗ ನಿಮ್ಗೆ ಈಗ ಇಲ್ಲಿ ಏನೋ ಹೇಳಿರ್ತಾರೆ, ಇಷ್ಟ ಕೆಲಸನ ಇಷ್ಟ ಗಂಟೆಲಿ ಮಾಡು ಅಂತ ಹೇಳಿದ್ರೆ ಮಾಡಿದಾನೆ ಮಾಡಿಲ್ಲ, ಇವೆಲ್ಲ. ಬಟ್ ನಮ್ದು ಹಂಗಲ್ಲ, ನಮ್ ಪ್ರೊಫೆಷನ್ ಹಂಗೆ ಅಂದ್ರೆ ನಾವು ಈ ಒಂದು ಭಾವನೆಗಳ ಜೊತೆ ಹೊಡೆದಾಡೋ ಅಂತವ್ರು. ಆ ಭಾವನೆಗಳು ಏನ್ ಬೇಕಾದ್ರೂ ಆಗಿರ್ಬೋದು. ಈಗ ನನ್ನ ಬೋರ್ಡ್ ಅಲ್ಲಿ 5+5 ಅಂತ ಬರ್ದ್ಬಿಟ್ಟು ಮಕ್ಳನ್ನ ಕೇಳಿದ್ರೆ 10 ಆನ್ಸರ್ ಬರಲ್ಲ, 8 ಬರುತ್ತೆ, 11 ಬರುತ್ತೆ, 12 ಬರುತ್ತೆ, ವೆರೈಟಿ ಆಫ್ ಆನ್ಸರ್ಸ್ ಬರುತ್ತೆ. ಬಟ್ ಬೇರೆ ಕೆಲಸ ಹಂಗಲ್ಲ. ನೀವು ಅಲ್ಲಿ ನಾನೀಗ ಭತ್ತನ ಮಿಲ್ ಮಾಡಕ್ ಹೋಗ್ತೀನಿ, ಇಲ್ಲಿ ಭತ್ತ ಹಾಕಿರಲ್ಲ ಅಕ್ಕಿನೇ ಬರುತ್ತೆ, ಬೇರೆ ಇನ್ನೇನು ಬರಲ್ಲ. ಕರೆಕ್ಟ್. ಸೊ ಇದೊಂದು ಜಾಬ್ ನ ಬಿಟ್ಟು ಇನ್ನೆಲ್ಲ ಹೆಂಗಾರು ಸ್ಟಾಗ್ನೆಂಟ್, ಅದೇನ್ ಬರ್ಬೇಕು ಪ್ರೊಸೆಸ್ ಆದ್ಮೇಲೆ ಅದೇ ರಿಸಲ್ಟ್ ಬರುತ್ತೆ. ಬಟ್ ಇದು ನಮ್ಮ ಪ್ರೊಫೆಷನಲ್ ಮಾತ್ರ ನಾನು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಡೈವರ್ಸ್ ಮಕ್ಳಿರ್ತಾರೆ. ಸೊ ಅಂತ ಭಾವನೆಗಳ ಜೊತೆ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಬಲವಂತವಾಗಿ ಟೀಚರ್ಸ್ ಆದ್ರೆ ಆಗಲ್ಲ, ವಾಲಂಟ್ರಿ ಟೀಚರ್ಸ್ ಆಗಿರ್ಬೇಕು. ಅದು ನಮ್ ಬ್ಲಡ್ ಅಲ್ಲಿ ಇರ್ಬೇಕು ಅದೊಂದು ಟೀಚಿಂಗ್ ಅನ್ನೋಂಥದ್ದು. ಅಂದ್ರೆ ಆಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಒಂದ್ ಸರ್ಕಾರಿ ಹುದ್ದೆ ಬೇಕು ಅಥವಾ ಒಂದ್ ಸೆಕ್ಯೂರಿಟಿ ಬೇಕು ಅಥವಾ ಏನೋ ಬೇರೆ ಉದ್ದೇಶದಿಂದ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡ್ಕೊಂಡು ಈ ಶಿಕ್ಷಕರ ಹುದ್ದೆಗೆ ಹೋಗಂಗಿಲ್ಲ. ಖಂಡಿತ ಶಿಕ್ಷಕರ ಹುದ್ದೆ ಭಿನ್ನವಾದದ್ದು, ಹಾಗೆ ಅಷ್ಟೇ ಪವಿತ್ರವಾದದ್ದು. ಆ ಪವಿತ್ರವಾದಂಥ ಹುದ್ದೆ ಆ ಮನಸ್ಥಿತಿ ಇರೋರಿಗೆ ಮಾತ್ರ ಅಥವಾ ಮಕ್ಕಳ ಮೇಲೆ ಕಾಳಜಿ ಇರೋರಿಗೆ ಮಾತ್ರ ಆಯ್ಕೆ ಮಾಡ್ಕೊಬೇಕು. ಸೊ ಕೇವಲ ಒಂದು ಹುದ್ದೆಗೋಸ್ಕರ ಆಯ್ಕೆ ಮಾಡ್ಕೊಂಡ್ಬಾರದು ಅನ್ನೋದು ಖಂಡಿತ. ಆಕ್ಚುಲಿ ನಾನು BSc ಕಂಪ್ಯೂಟರ್ ಸೈನ್ಸ್ ಸೇರ್ಕೊಂಡೆ. ನಂಗೆ ಕಂಪ್ಯೂಟರ್ಸ್ ಅಂತ ತುಂಬಾ ಪ್ಯಾಷನ್ ಆಕ್ಚುಲಿ ಚಿಕ್ಕದ್ರಿಂದ. ಬಟ್ ಏನಾಯ್ತು, ಯಾವಾಗ ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ ತೋರಿಸ್ದೆ, ಆಗ ನಾವು ಅಪ್ಪ ಹೇಳಿದ್ರು ಇವ್ನಿಗೆ ಸ್ವಲ್ಪ ಸ್ಟಡೀಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಹೇಳಿ ಫೋರ್ಸಿಬ್ಲಿ ನನ್ನ ಟೀಚರ್ ಕೆಲಸ ಕಳಿಸಿದ್ರು. TCH ಇಲ್ಲಿ ಡಯಟ್ ಅಲ್ಲಿ ನಂಗೆ ಫ್ರೀ ಸೀಟ್ ಸಿಕ್ತು, TCH ಮಾಡಿದೆ. ಅವ್ರು ಯಾವಾಗ್ಲೂ ಹೇಳೋರು, ನನ್ಗೆ ನೋಡಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೆ, ನನ್ನನ್ನ ಬಲವಂತವಾಗಿ ಇಲ್ಲಿ ಕಳ್ಸಿದೀರಾ ಅಂತ. ಅವ್ರು ಯಾವಾಗ್ಲೂ ಹೇಳೋರು, ಇದಕ್ಕಿಂತ ನೋಬೆಲ್ ಜಾಬ್ ಯಾವ್ದೂ ಇಲ್ಲ, ನೀನ್ ಯಾಕೆ ಹಂಗಂತ ಅನ್ಕೊಳ್ತೀಯ. ನೋಡಿ ರಾಧಾಕೃಷ್ಣ ಅವರು ಟೀಚರ್ ಆಗಿ ಯಾವ ಮಟ್ಟ ತಲುಪಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ. ಇದೇ ಎಕ್ಸಾಂಪಲ್ ನಮ್ಗೆ ಯಾವಾಗ್ಲೂ ಹೇಳೋರು. ನನಗಾಗಿ ಏನೂ ತಲೆಗೆ ಹೋಗ್ತಿರ್ಲಿಲ್ಲ. ಬಟ್ ಭವಿಷ್ಯ ಇವತ್ತು ನಿಜವಾದ ಶಿಕ್ಷಕನ ಒಂದು ಕೆಲಸ ಏನನ್ನೋದನ್ನ ನಾನು ಹಾಗೆ ಅರ್ಥ ಮಾಡ್ಕೊಂಡಿದೀನಿ. ಬಟ್ ಅದು ಸಿಕ್ಕಂತ ಗೌರವನು ನಾನು ಇವತ್ತು ಅನುಭವಿಸಿದೀನಿ, ಆನಂದಿಸಿದೀನಿ. ಶ್ರೇಷ್ಠವಾದ ಕೆಲಸ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಸರ್. ಇದಕ್ಕಿಂತ ಒಳ್ಳೆ ಕೆಲಸ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಬಹುಶಃ ಎಲ್ಲಾ ಶಿಕ್ಷಕರು ಈ ರೀತಿಯ ಒಂದು ಪ್ರೇರಣೆ ಸಿಗೋದಿಲ್ಲ, ಅಥವಾ ಈ ಒಂದು ಮೋಟಿವೇಶನ್ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ, ಪ್ಯಾಷನೇಟ್ ಸಿಗೋದಿಲ್ಲ. ಬಟ್ ತಮಗೆ ಶಿಕ್ಷಕ ವೃತ್ತಿಯಲ್ಲಿ ಈ ರೀತಿಯ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಹೇಗೆ ಅಂತ? ನನಗೆ ಮೂಲತಃ ಶಿಕ್ಷಕನಾಗಬೇಕು ಅಂತ ನನ್ಗೆ ಆಸೆ ಇರಲಿಲ್ಲ. ಬಟ್ ಟೀಚಿಂಗ್ ಅನ್ನೋದು ನನ್ನ ಬ್ಲಡ್ ಎಲ್ಲ ಇತ್ತೇನೋ ಗೊತ್ತಿಲ್ಲ. ತಂದೆನೂ ಟೀಚರು, ನಮ್ಮ ಸಹೋದರತೆ ತಾಯಿದ ಅಣ್ಣ ಅತ್ತಿಗೆ ಅವರು ಟೀಚರು, ನಮ್ಮ ಭಾವ ಟೀಚರು, ನನ್ನ ಮಿಸಸ್ ಟೀಚರು. ತುಂಬಾ ಜನ ಟೀಚರ್ಸ್ ಇದೀವಿ ಆಕ್ಚುಲಿ ನಮ್ ಜನರೇಷನ್. ನನ್ನ ಜನರೇಷನ್ ನೆಕ್ಸ್ಟ್ ಡಾಕ್ಟರ್ಸ್ ಆದ್ರು, ನಮ್ ಹಿಂದಿನವರೆಲ್ಲ ಟೀಚರ್ಸ್ ಆಗಿದ್ರು. ಈಗೆಲ್ಲ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಚೇಂಜ್ ಆಗೋಯ್ತು. ನನ್ಗೆ ಟೀಚಿಂಗ್ ಪ್ಯಾಷನ್ ಎಲ್ಲ ಅರ್ಥ ಆಯ್ತು ಅಂತ ಹೇಳಿದ್ರೆ, ಟೀಚರ್ ಆದ್ಮೇಲೆ ಫಸ್ಟ್ ನನ್ನ ಒಂದು ಟ್ರೈನಿಂಗ್ ಬಿಟ್ರು. ಯಾರಿಗೆ ಇನ್ ಸರ್ವಿಸ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬಿಟ್ರು. ಫಸ್ಟ್ ನನ್ನ ಟ್ರೈನಿಂಗ್ ನ ಎಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಇನ್ಸ್ಪಿರೇಷನ್ ನನಗೆ ಅರ್ಥ ಆಯ್ತು. ಓಹೋ, ನನ್ನ ಪಾಠನ ಬರೀ ಮಕ್ಕಳೆಲ್ಲ ಎಲ್ಲರೂ ದೊಡ್ಡವರು ಕೇಳ್ತಾರೆ ಅಂತ ನನ್ಗೆ ಅರ್ಥ ಆದ್ಮೇಲೆ ಏನ್ ಮಾಡಿದೆ, ಅದು ಎಷ್ಟು ಪ್ಯಾಷನ್ ಆಗಿ ಬೆಳೀತು ಅಂತ ಹೇಳಿ ಇವತ್ತು ಹೆಚ್ಚು ಕಮ್ಮಿ B.Ed ಕಾಲೇಜಲ್ಲಿ ಕ್ಲಾಸಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಯೂನಿವರ್ಸಿಟಿಲಿ ಇರೋಂಥ ರಿಜಿಸ್ಟರ್ ಅಸಿಸ್ಟೆಂಟ್ ರಿಜಿಸ್ಟರ್ಗಳಿಗೆ ಕರೆದು ಕ್ಲಾಸಸ್ ಮಾಡಿಸ್ತಾರೆ. KSV ಅಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಕ್ಲಾಸಸ್. ನಮ್ಮ ಕ್ಲರಿಕಲ್ ಸ್ಟಾಫ್ಗೆ ಆಲ್ ಓವರ್ ಡಿಸ್ಟ್ರಿಕ್ಟ್ ಕ್ಲರಿಕಲ್ ಸ್ಟಾಫ್ಗೆ ಕ್ಲಾಸ್ ಕೊಡ್ತೀನಿ, ಎಲ್ಲಾ ವರ್ಗದವರು ಕೊಡ್ತೀನಿ. ಇದರಿಂದ ಏನಾಗುತ್ತೆ, ನಾನು ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಕಲೀಲಿಕ್ಕೆ ಸಾಕಷ್ಟು ವಿಚಾರಗಳು ಅವ್ರಿಗೆ ಹೇಳಕ್ಕೆ ಕಲಿಲೇಬೇಕು, ನಾನು ಸ್ಟ್ರಾಂಗ್ ಆಗ್ತೀನಿ. ಮತ್ತೆ ಆ ಟ್ರೈನಿಂಗ್ ಗಳದ್ದು ಅವರಿಂದ ಸಾಕಷ್ಟು ನಮ್ಗೆ ಇನ್ಪುಟ್ ಸಿಗುತ್ತೆ. ಸೊ ಅವುಗಳನ್ನ ತಿಳ್ಕೊಳ್ತೀವಿ. ಹಂಗೇನಾಗುತ್ತೆ, ಒಂದೊಂದೇ ಈಗ ಹನಿ ಹನಿ ಕೂಡ ಹಳ್ಳ ಅಂತೇಳಿ ಈಗ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ಕೊಂಡು ಹೋಗಿ ಇಲ್ಲಿವರೆಗೆ ಒಂದು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಸಹ ನನ್ನ ಕ್ಲಾಸ್ನ ಸಾಕು ನಿಲ್ಸು ಅಂತ ಹೇಳಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿ ಕೇಳ್ಬೇಕು ಅನ್ಸುತ್ತೆ ಅಂತ ಅಂದಿದ್ದಾರೆ. ಸೊ ಅದು ನನ್ಗೆ ಎಲ್ಲೋ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶಿಕ್ಷಕನಾದ ಮೇಲೆ ಒಂದು CETನೋ ಅಥವಾ ಒಂದು MA B.Ed ಆದಮೇಲೆ ನನಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಓದಿದ್ದು ಕಂಪ್ಲೀಟ್ ಆಗೋಯ್ತು ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ. ನಾನು ಒಂದು ಕಂಫರ್ಟಬಲ್ ಝೋನಿಗೆ ಬಂದ್ಬಿಡ್ತಾರೆ. ಬಟ್ ತಮ್ಮನ ಜೊತೆ ಮಾತನಾಡುವಾಗ
ಅದಾದ ತಕ್ಷಣ ಮುಗಿಯೋದಿಲ್ಲ, ಮತ್ತೆ ಓದೋದಿದ್ದೇ ಇರುತ್ತೆ. ಸೊ ಆ ಓದೋದನ್ನು ಶುರು ಮಾಡಿದ್ರೆ ಬಹುಶಃ ತಮ್ಮಂತ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲವನ್ನೂ ಕಲ್ತ್ಕೊಳ್ತೀವಿ ಯಾವಾಗ. ಮಕ್ಳಿಗೆ ಹೆಂಗ್ ಪಾಠ ಮಾಡಬೇಕು, ದೊಡ್ಡವ್ರಿಗೆ ಹೆಂಗ್ ಪಾಠ ಮಾಡಬೇಕು, ಅವರೊಳಗಡೆ ಇರುವಂತ ಸಾಮರ್ಥ್ಯಗಳೇನು, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸರ್, ನಿಮ್ಮ ಪ್ರಕಾರ ಶಿಕ್ಷಣ ಅಂದ್ರೆ ಏನು? ಇವತ್ತು ಪ್ರತಿಯೊಬ್ಬರು ಹ್ಮ್. ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ವಿಚಾರ ಹ್ಮ್. ಅಂತ ಹೇಳಿದ್ರೆ ಇದೇನೆ. ಹ್ಮ್. ಈಗ ಎಲ್ಲರಿಗೂ ಸಹ ನನ್ನ ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಒಳ್ಳೆ ಸ್ಕೂಲ್ ಬೇಕು ಅಂತ ಹ್ಮ್. ಎಲ್ಲರೂ ಹಾತೊರಿತಾ ಇದ್ದಾರೆ. ಹ್ಮ್ ಹ್ಮ್ ಬಟ್ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಆ ಒಂದು ಒಳ್ಳೆ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹಾ. ಈಗ ಈ ನಮ್ಮ ಮೈಸೂರಲ್ಲಿ ನಾವು ನೋಡೋದಾದ್ರೆ ಈ ಪೇರೆಂಟ್ಸ್ ಹ್ಮ್ ಹ್ಮ್ ನನ್ನ ಮಕ್ಳು ಒಳ್ಳೆ ಶಿಕ್ಷಣ ಬೇಕು ಅಂತ ಹೇಳಿ ಎಲ್ಲಾ ಸ್ಕೂಲ್ಗಳನ್ನ ಹುಡ್ಕೊಂಡು ಹೋಗ್ತಾರೆ. ಹ್ಮ್ ಹುಡ್ಕೊಂಡೋಗಿ ಎಲ್ಲಿ ಅಟ್ ಲಾಸ್ಟ್ ಅವ್ರಿಗೆ ಏನ್ ಬೇಕು ಅಂತಾನೆ ಇರಲ್ಲ. ಅವ್ರದ್ದು ನೋಡಿ 100 ಜನಕ್ಕೆ ನೀವು ಇದನ್ನ ಕ್ವಶನ್ ನೀವು ಬರ್ಕೊಟ್ಟು ಹ್ಮ್. ನನ್ಗೆ ಆನ್ಸರ್ ಬರೀ ಅಂದ್ರೆ 100 ಉತ್ತರ ಬರುತ್ತೆ ಬಿಟ್ರೆ ಹ್ಮ್. ಅದಕ್ಕೆ ಡೆಫಿನೆಟ್ ಆಗಿ ಇದೇ ಉತ್ತರ ಅಂತ ಬರಲ್ಲ. ಹಾ. ಸೊ ನನ್ನ ಪ್ರಕಾರ ನಾನು ಕಂಡುಕಿಟ್ಕೊಂಡಂಗೆ ಒಳ್ಳೆ ಶಿಕ್ಷಣ ಅಂತ ಹೇಳಿದ್ರೆ ಹ್ಮ್. ಒಬ್ಬ ವಿದ್ಯಾರ್ಥಿಯನ್ನ ನಾವು ಹೆಂಗ್ ಮೋಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಹ್ಮ್. ಶಿಕ್ಷಣ ತಗೊಂಡು ಹೊರಗಡೆ ಹೋದಂತ ಒಂದು ವಿದ್ಯಾರ್ಥಿನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಬದುಕೋದನ್ನ ಕಲಿಸ್ಬೇಕು. ಅವನು ಹೌದು. ಎಲ್ಲೇ ಹ್ಮ್. ಹೋಗ್ಲಿ, ಎಂತ ಸಿಚುಯೇಷನ್ ಬರ್ಲಿ, ಅದನ್ನ ಎದುರಿಸಿ ನಿಭಾಯಿಸ್ಕೊಂಡು ಹ್ಮ್. ಸಕ್ಸಸ್ಫುಲ್ ಆಗಿ ಬದುಕ್ತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೆ ಶಿಕ್ಷಣ ಇಲ್ಲ. ಹ್ಮ್. ಅವ್ನು 100ಕ್ಕೆ 100 ತೆಗಿತಾನೆ, ಪ್ರಯೋಜನ ಇಲ್ಲ. ಹ್ಮ್. ಹ್ಮ್. ಅವನು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಏನಾರ ಆಗ್ಲಿ, ಅವನು ಹ್ಮ್. ಇದೇ ಆಗ್ಬೇಕು, ಅದೇ ಜಾಬ್ ಹ್ಮ್. ಇದೇ ಜಾಬ್ ಅಂತ ಹೇಳ್ತಾ ಇಲ್ಲ ನಾನು. ಯಾವ ಜಾಬ್ಗೆ ಹೋದ್ರೂ ಅದ್ರಲ್ಲೊಂದು ಮಾಸ್ಟರ್ ಆಗಿರ್ಬೇಕು. ಸೊ ಆ ಹಾ. ಜೀವನನ ಸಕ್ಸಸ್ಫುಲ್ ಆಗಿ ಅವ್ನು ಬದುಕ್ಬೇಕು. ಅಂದ್ರೆ ಜೀವನದಲ್ಲಿ ಅವನು ಏನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಮುಂದೆ, ಅದನ್ನ ಅದ್ರೊಳಗಡೆ ಸಕ್ಸಸ್ ಕಾಣೋದನ್ನ ಅವ್ನು ಕಂಡ್ಕೋಬೇಕು. ತೃಪ್ತಿ ಇರ್ಬೇಕು ಅವನಿಗೆ, ತೃಪ್ತಿ. ಪ್ಯಾಷನ್ ಇರ್ಬೇಕು ಅವನಿಗೆ, ಅವ್ನು ಮಾಡೋ ಕೆಲಸ ಜೊತೆಗೆ ಅದನ್ನ ನಿರ್ವಹಣೆ ಮಾಡುವಂತ ಸಾಮರ್ಥ್ಯ ಬಿಲ್ಡ್ ಆಗ್ಬೇಕು. Build ಆಗ್ಬೇಕು. ಅಂದ್ರೆ ಒಟ್ಟಾರೆ ಒಂದು ಜೀವನದ ಪಾಠವನ್ನ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಕಲ್ಸ್ಕೊಡ್ಬೇಕು. ಜೀವನದ ಮೌಲ್ಯನೂ ಬೇಕೇ ಬೇಕು. ಜೀವನದ ಒಳಗಡೆ ಏನೆಲ್ಲ ಬರ್ತವೆ, ಸೊ ಅದನ್ನ ಹೇಗೆ ನಿಭಾಯಿಸ್ತೀನಿ, ಹೇಗೆ ನಿರ್ವಹಣೆ ಮಾಡ್ತೀನಿ, ಜೊತೆ ಮೌಲ್ಯ ಜೊತೆ ಬದುಕೋದು ಹೇಗೆ, ಬದುಕೋದನ್ನ ಕಲಿಲೇಬೇಕು. ಅಥವಾ ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೇಗೆ ಒಂದು ಸಾರ್ಥಕ ಬದುಕನ್ನ ನಾವು ಕಟ್ಕೊಳ್ಬಹುದು ಅಥವಾ ತಲುಪಬಹುದು ಅನ್ನೋದನ್ನ ಹೇಳ್ಕೊಡುವಂಥದ್ದು ಕೂಡ ಒಂದು ಉತ್ತಮವಾದ ಶಿಕ್ಷಣ. ಖಂಡಿತ. ಒಂದು ಹಾ. ಇಂಟರಪ್ಟ್ ಮಾಡ್ತೀನಿ. ಹಾ. ನಾನು ಈ ವಿಚಾರದಲ್ಲಿ ನಾನು ನವೋದಯ ಸ್ಟೂಡೆಂಟ್ ಆಗಿರೋದ್ರಿಂದ ಹ, ಹ. ನವೋದಯಕ್ಕೆ ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ. ನನ್ನಂತ ಎಷ್ಟೋ ಸಾವಿರಾರು ಜನ ನವೋದಯ ವಿದ್ಯಾರ್ಥಿಗಳು ಆಲ್ ಓವರ್ ಹ್ಮ್. ವರ್ಲ್ಡ್ ಅಲ್ಲಿ ಇದ್ದಾರೆ. ಹ್ಮ್. ಹ್ಮ್. ನಾವ್ ಎಲ್ಲೇ ಹೋಗ್ಲಿ, ನಾನು ನವೋದಯ ಅಂತ ಹೇಳಿದ್ರೆ ಎಷ್ಟು ಕನೆಕ್ಟ್ ಆಗ್ತೀವಿ ಅಂದ್ರೆ, ಹ್ಮ್. ನೀವು ಯಾರನ್ನೇ ಮಾತಾಡ್ಸಿ ಹ್ಮ್. ಬೇರೆಯವ್ರಿಗಿಂತ ಯುನೀಕ್ ಆಗಿರ್ತಾರೆ. ಹೌದು. ನೀವು ನನ್ನನ್ನ ಕರ್ಕೊಂಡೋಗಿ ಯಾವ್ದೋ ಒಂದು ಕಾಡ್ಗೆ ಕೈ ಕಾಲ್ ಕಟ್ಟಿ ಎಸ್ಬಿಟ್ರು ನಾನು ಬದುಕ್ಬಿಟ್ಟು ಬರ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಓ. ಸೊ ಇಂಥ ಒಂದು ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ನಾನು ಎಸ್, ಬಹುಶಃ ಅದಕ್ಕೆ ನವೋದಯಕ್ಕೆ ಒಂದು ಹೆಸರಾಗಿರುವಂಥದ್ದು ಅಲ್ಲ. ತಾವು ನವೋದಯದ ವಿದ್ಯಾರ್ಥಿ, ಜೊತೆಗೆ ತಮ್ಮ ಕುಟುಂಬದವರು ಸಾಕಷ್ಟು ಜನ ಡಾಕ್ಟರ್ಸ್ ಆದವರು ಅಥವಾ ಇಂಜಿನಿಯರ್ ಆದವರು, ತಾವು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂತೀರಿ. ನಾನು ತಮ್ಮ ಜೊತೆ ಮಾತನಾಡ್ತಾ ಅದೇ ಅಂದ್ಕೊಂಡ್ವಿ, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ಮೇಲೆ, ಇಷ್ಟೆಲ್ಲ ಅನುಕೂಲ ಇದ್ಮೇಲೆ, ಬ್ಯಾಕ್ಗ್ರೌಂಡ್ ಇದ್ಮೇಲೆ ಯಾಕೆ ನೀವು ಶಿಕ್ಷಕರಾದ್ರೆ ಬೇರೆ ಏನಾದರೂ ಒಂದು ಒಳ್ಳೆ ಇದಕ್ಕೋಗ್ಬೇಕಿತ್ತಲ್ಲ ಅಂತ ಮಾತನಾಡ್ತಾರೆ. ಬಹುಶಃ ಈ ಒಂದು ಮನಸ್ಥಿತಿಯಿಂದಲೇ ನಮ್ಮ ಶಿಕ್ಷಕರ ವೃತ್ತಿಗೆ ಈ ಥರದ್ದು ಆಗ್ಬಿಟ್ಟಿದ್ದೇನಂತ. ಯಾಕಂದ್ರೆ ಶಿಕ್ಷಕ ವೃತ್ತಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು, ಅದಕ್ಕೆ ಹೆಚ್ಚಿನ ಕೌಶಲ್ಯ ಬೇಕಾಗಿರೋದು, ಇಂಥ ಟೀಚರ್ಸ್ ನಮ್ಮ ಜೊತೆ ಇರಬೇಕು ಅನ್ನುವ ಸಂದರ್ಭದಲ್ಲಿ ಕೆಲವರು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಾರೆ. ಇದ್ರ ಬಗ್ಗೆ ತಾವೇನಂತೀರಿ? ಇಲ್ಲಿ ಇದು ಪಾಲಿಸಿ ಮ್ಯಾಟರ್ಸ್ ಆಕ್ಚುಲಿ ಇದೆ. ಹಾ. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಮ್ಗೆ ಡಿಗ್ರಿ ಕಾಲೇಜ್ನ ಮಾನ್ಯತೆಯನ್ನ ಹೇಗೆ ನ್ಯಾಕ್ ಅವರು ಕೊಡ್ತಾರೆ, ಹಾಗೆ ವರ್ಲ್ಡ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ನ ಪಿಸಾ ಅವ್ರು ಕೊಡ್ತಾರೆ. ಆಕ್ಚುಲಿ ಹ್ಮ್. ಪಿಸಾ ಅಂತೇಳಿ ಒಂದು ಸಂಸ್ಥೆ ಇದೆ. ಸೊ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಅಂತ ಹೇಳಿ ಹಾ, ಹಾ. ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರದೇ ಆದಂಥ ಮಾನದಂಡನ ಇಟ್ಕೊಂಡು ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತಾರೆ. ಸೊ ಇವ್ರ ಪ್ರಕಾರ ಲಾಸ್ಟ್ ಟೈಮಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನ ಫಿನ್ಲ್ಯಾಂಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾ, ಹಾ. ಈ ಫಿನ್ಲ್ಯಾಂಡ್ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ನಾನು ಅದನ್ನ ಹ್ಮ್. ತಿರುವು ಹಾಕಿ ನೋಡಿದಾಗ ಅಲ್ಲೆಂಗೆ ಅಂತ ಹೇಳಿದ್ರೆ, ಹೈಯೆಸ್ಟ್ ಸ್ಯಾಲ್ರಿಯನ್ನ ಮತ್ತೆ ಟಫೆಸ್ಟ್ ಎಕ್ಸಾಮ್ನ ಪ್ರೈಮರಿ ಟೀಚರ್ಸ್ಗೆ ಇಟ್ಟಿದ್ದಾರೆ ಅವರು. ಈಗ ನಮ್ಮಲ್ಲಿ ಹೆಂಗೆ ಸಿವಿಲ್ ಸರ್ವಿಸ್ಗೆ ಹೈಯೆಸ್ಟ್ ಸ್ಯಾಲ್ರಿ ಇರುತ್ತೆ, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಬೇಕು, ಟಫೆಸ್ಟ್ ಎಕ್ಸಾಮ್ ಇದೆ, ಆ ಒಂದು ವ್ಯವಸ್ಥೆಯನ್ನ ಅಲ್ಲಿ ಪ್ರೈಮರಿ ಟೀಚರ್ಸ್ಗೆ ಇಟ್ಟಿದ್ದಾರೆ. ಹ್ಮ್, ಹ್ಮ್, ಹ್ಮ್. ಸೊ ಪ್ರೈಮರಿ ಟೀಚರ್ಸ್ಗೆ ಪ್ರಥಮ ಆದ್ಯತೆನ ಕೊಟ್ಟಿದ್ದಾರೆ. ಈಗ ನಾವು ಜನರಲ್ ಆಗಿ ನನ್ನನ್ನು ಹಿಂಗಂತ ಹೇಳಿದ್ರೆ, ಯಾಕೆ ಇಷ್ಟೆಲ್ಲ ಬುದ್ಧಿ ಇದೆ, ಯಾಕೆ ಟೀಚರ್ ಆಗಿದೆಯಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಬುದ್ಧಿವಂತರಿಗೆ ಇದು ಜಾಬ್ ಅಲ್ಲ, ಬುದ್ಧಿವಂತರು ಏನಾದ್ರು ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನೋದಾಗಿದೆ. ಅಂದ್ರೆ ದುಡ್ಡು ಸಂಬಳ ಜಾಸ್ತಿ ಬರೋ ಕಡೆ ಮಾಡ್ಬೇಕು ಅದು ಅಂತ ಒಳ್ಳೆ ಅರ್ಥ. ಕೆಲಸ ಅಂತ ಅದ್ರ ಅರ್ಥ. ಹಾ, ಹಾ, ಹಾ. ಸೊ ನೋಡಿ, ಫಿನ್ಲ್ಯಾಂಡ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಅಲ್ಲೇನಾದ್ರು ಪ್ರೈಮರಿ ಟೀಚರ್ ತಪ್ಪು ಮಾಡಿದ್ರೆ ಡಿಗ್ರಿ ಕಾಲೇಜ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಓ. ಕಲ್ಸ್ಕೊಂಬ ಅಂತ ಹೇಳಿ. ನೋಡಿ, So, ಇದು ಈ ಆಲೋಚನೆ ಬಹಳ ಮುಖ್ಯ ಸರ್. ಮುಖ್ಯ, ಖಂಡಿತ. ಯಾಕಂದ್ರೆ ಯಾವ ಕ್ಷೇತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ, ಪ್ರಾಮುಖ್ಯತೆ ಎಲ್ಲಕ್ಕೂ ಇದೆ, ಆದರೆ ಹುಟ್ಟಾಕುವಂಥದ್ದು ಅಂದ್ರೆ ಮಕ್ಕಳನ್ನು ಹುಟ್ಟಾಕುವಂಥದ್ದು, ಮಕ್ಕಳ ಆಲೋಚನೆಗಳಿಗೆ ಪುಷ್ಟಿ ಕೊಡುವಂತ ಒಂದು ಹುದ್ದೆ ಇದು ಶಿಕ್ಷಕ ವೃತ್ತಿ. ಇದಕ್ಕೆ ಆದ್ಯತೆ ಹೆಚ್ಚಾಗಬೇಕು. ಇಲ್ಲಿ ಶಿಕ್ಷಕ ವೃತ್ತಿಗೆ
ಸಂಬಳವನ್ನೂ ಕೂಡ ಹೆಚ್ಚು ಕೊಡಬೇಕು. ಅದರ ಜೊತೆ ಅವನ ಹುದ್ದೆಗೆ ಬೇಕಾದಂತಹ ಸಪೋರ್ಟ್, ಬೆಂಬಲ ಇರುವಂಥ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಬೇಕು. ಒಬ್ಬ ಶಿಕ್ಷಕನಿಗೆ ಶಿಕ್ಷಕ ವೃತ್ತಿಯನ್ನೂ ಮಾಡು, ಬೇರೆ ಯಾವುದೋ ಒಂದು ಅಡುಗೆ ಕೆಲಸಕ್ಕೂ ಸಪೋರ್ಟ್ ಮಾಡು, ಬೇರೆ ಬೇರೆ ಅಂದರೆ ಲ್ಯಾಕ್ ಆಫ್ ಸ್ಟಾಫ್ ಪ್ರಾಬ್ಲಮ್ ಇಂದ ಅವನಿಗೆ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ಟರು ಕೂಡ ಡೈವರ್ಟ್ ಆಗ್ತಾನೆ. ಹಾಗಂತ ಈಗಿರೋ ಶಿಕ್ಷಕರ ಕೊರತೆ ಇದೆ ಅಂತಲ್ಲ, ಅವ್ರಿಗೆ ಒಂದು ಮೋಟಿವೇಶನ್ಸ್ ತುಂಬ ಬೇಕಾಗಿದೆ. ಒಬ್ಬ ನಾಯಕ ಹೇಗಿರ್ತಾನೋ ಅವರ ಹಿಂಬಾಲಕರು ಹಾಗೆ ಇರ್ತಾರೆ. ಒಬ್ಬ ಮುಖ್ಯ ಶಿಕ್ಷಕ ಹೇಗಿರ್ತಾನೋ ಹಾಗೆ ಸಹ ಶಿಕ್ಷಕರು ಇರ್ತಾರೆ. ಒಬ್ಬ BEO ಹೇಗಿರ್ತಾನೋ ಹಾಗೆ ಮುಖ್ಯ ಶಿಕ್ಷಕರುಗಳು ಇರ್ತಾರೆ. ಹಾಗಾಗಿ ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ ಶಿಕ್ಷಕರ ಜೊತೆ ಅಲ್ಲಿನ ವಾತಾವರಣ, ಆಡಳಿತ ವರ್ಗ ಕೂಡ ಇಂಪ್ರೂವ್ ಆಗಬೇಕು. ಆಗ ಮಾತ್ರ ಈ ಥರದ ಒಂದು ವ್ಯವಸ್ಥೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಎಸ್ ಸರ್, ಸಾಮಾನ್ಯವಾಗಿ ಒಬ್ಬ ಶಿಕ್ಷಕ ಹೇಳ್ತಾರೆ, ಅಯ್ಯೋ ಅವನು ಅಂದರೆ ಕೆಲವು ಶಿಕ್ಷಕರು ಹೇಳೋದು, ಎಲ್ಲರೂ ಹೇಳಲ್ಲ, ಆ ಹುಡುಗ ದಡ್ಡ, ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಪೇರೆಂಟ್ಸ್ ಕರೆಸ್ತಾರೆ, ಇವನು ಡೆಲ್ಲಿದಾನೆ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತಾರೆ, ಸೊ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನಗನ್ಸೋದು ಅಲ್ಲಿನ ಮಕ್ಕಳನ್ನು ಒಬ್ಬ ಶಿಕ್ಷಕ ತನ್ನೆಡೆಗೆ ಸೆಳ್ಕೋಬೇಕು ಅಂತ ಅಂದರೆ ಒಬ್ಬ ಶಿಕ್ಷಕನ ಒಂದು ಗುಣಗಳೇನಿರಬೇಕು ಅಂತ. ನೋಡಿ, ಇದೆಲ್ಲ ಎಷ್ಟು ಅದ್ಭುತವಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಮಕ್ಕಳ ಮೆಂಟಾಲಿಟಿನ ನಾವು ನೋಡೋದಾದ್ರೆ ಇದು ಹೆಂಗೆ, ಈಗ ನಮ್ಮ ಇವ್ಯಾಲ್ಯೂಷನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಈ ಮಕ್ಕಳೆಲ್ಲ ಒಂದೇ ಥರ ಇರಲ್ಲ, ಒಂದೇ ಐಕ್ಯ ಇರೋ ಥರ ಇರಲ್ಲ. ಈಗ ನಾವು ಈ ಮೀನು, ಕುದುರೆ, ಆನೆ ಇದೆಲ್ಲ ತಗೊಂಡ್ ಬಂದ್ಬಿಟ್ಟು ಮರ ಹತ್ತ ರೇಸ್ ಇಟ್ರೆ ಮೀನ್ ಫಸ್ಟ್ ಬರುತ್ತಾ, ಕುದುರೆ ಫಸ್ಟ್ ಬರುತ್ತಾ, ಚೀತಾ ಫಸ್ಟ್ ಬರುತ್ತಾ, ಯಾರು ಬರ್ತಾರೆ, ಮಂಗ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರ ಐಕ್ಯು ತಕ್ಕನಾಗಿ ನಾವು ಎಜುಕೇಶನ್ ಕೊಡ್ತಾ ಇಲ್ಲ, ಇವ್ಯಾಲ್ಯೂಷನ್ ಮಾಡ್ತಾ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ನಮ್ದು ಯಾವ್ದೋ ಒಂದು ಮಾನದಂಡ ಇಟ್ಕೊಂಡು ಎಲ್ಲರಿಗೂ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರತಿ ಮಗುಗೂ ಅವ್ರದೇ ಆದಂಥ ಪೊಟೆನ್ಷಿಯಲ್ ಇರುತ್ತೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಪೊಟೆನ್ಷಿಯಲ್ಸ್ ಇರುತ್ತೆ. ನಾವು ಒಬ್ಬ ನಿಜವಾದ ಶಿಕ್ಷಕ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ನ ನೈಜ ಪೊಟೆನ್ಷಿಯಲ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ನಾವು ಪೋಷಿಸಬೇಕು. ಸೊ ಇದನ್ನೇ ತಲೆಯಲ್ಲಿ ಇಟ್ಕೊಂಡು ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಈ ಸಲ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮಕ್ಳಿಗೆ ಕೊಡಬೇಕು, ಸೊ ಅನುಭವಾತ್ಮಕ ಕಲಿಕೆಯನ್ನ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ನಾ ಹೇಳಿದೆ ನಿಮ್ಗೆ ಆಗ್ಲೇನೆ, ಕಾರ್ಪೆಂಟ್ರಿ ಇದೆ, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಇವನ್ ವೆಲ್ಡಿಂಗ್ ಇಂದ ಹಿಡಿದು ಪ್ರತಿಯೊಂದು ಎಲೆಕ್ಟ್ರಿಕಲ್ ಕೆಲಸ ಆಗುತ್ತೆ, ಪ್ಲಂಬಿಂಗ್ ಕೆಲಸ ಇದೆ. ನಮ್ಮ ಸ್ಕೂಲಲ್ಲಿ ಏನಾದ್ರು ಒಂದು ನಲ್ಲಿ ಕೆಟ್ಟೋಯ್ತು, ಮುರಿದೋಯ್ತು ಅಂತ ಹೇಳಿದ್ರೆ ನಮ್ಮ ಮಕ್ಳೇ ನಿಂತ್ಕೊಂಡು ರೆಡಿ ಮಾಡಿ ಬರ್ತಾರೆ. ಸೊ ಅಷ್ಟ್ರ ಮಟ್ಟಿಗೆ ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಒಂದು ಇಟ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಬರೀ ಇದನ್ನೇ ಮಾಡಿದ್ರೆ ಪಾಠ ಯಾವಾಗ ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಅದನ್ನ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಈ ಒಂದು ಕೆಲಸಗಳಿಗೆ ನನ್ನ ಸಿಲೆಬಸ್ ನ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀನಿ. ಈಗ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ನನಗೆ ಕಾರ್ಪೆಂಟ್ರಿ ಎಲ್ಲ ಮಾಡಿಸ್ತೀನಿ ನಾನು. ಈಗ ಬೇಸಿಕಲಿ ಯಾವ ಸಬ್ಜೆಕ್ಟ್? ಸೈನ್ಸ್ ಟೀಚರ್. ಸೈನ್ಸ್ ಟೀಚರ್. ಸೊ ಇಲ್ಲೇನ್ ಮಾಡಿದೆ ಅಂತ ಹೇಳಿ, ಕಾರ್ಪೆಂಟ್ರಿ ಮಾಡ್ಬೇಕಾದ್ರೆ ನನಗೆ ಒಂದು ಬೋರ್ಡ್ ಮಾಡ್ಬೇಕಾಗಿತ್ತು. ಆ ಬೋರ್ಡ್ ನ ಮಾಡ್ಬೇಕಾದ್ರೆ ಎಷ್ಟ್ರ ಮಟ್ಟಿಗೆ ಮ್ಯಾಥ್ಸ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ ಅಲ್ಲ, ಸೊ ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೆಗೆದು ಯೂಸ್ ಮಾಡ್ಬೇಕಾಗುತ್ತೆ. ಸೆಟ್ ಸ್ಕ್ವೇರ್ ಇಂದ ಹಿಡಿದು ಪ್ರೊಟ್ರಾಕ್ಟರ್ ಇಂದ ಹಿಡಿದು ಅದ್ಭುತ. ಸೊ ಒಬ್ಬ ಟೀಚರ್ ಅದನ್ನ ಏನ್ ಮಾಡ್ಬೇಕು, ಈ ತರ ಇಂಟಿಗ್ರೇಟ್ ಮಾಡೋದ್ರಿಂದ, ನೀವ್ ಹೇಳಿದ್ರಿ ಇಲ್ಲಿ ದಡ್ಡ, ಬುದ್ಧಿವಂತ ಅಂತ ಹೇಳಿ, ಸೊ ಯಾರನ್ನ ದಡ್ಡ ಅಂತೀವಿ ಅವರು ಈ ಒಂದು ಕಲಲ್ಲಿ ಭಾರಿ ಸ್ಟ್ರಾಂಗ್ ಇರ್ತಾರೆ. ಸೊ ಅಂತ ಮಕ್ಳನ್ನ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳಿದ್ರೆ, ನಾನು ಒಂದಿನ ಬರಲಿಲ್ಲ ಅಂತ ಈಗಾಗ್ಲೇ ನೋಡಿ ಇಲ್ಲಿಗೆ ಬರ್ತಾ ಇದೀನಿ ಅಂತ ಹೇಳಿದ್ರೆ, ಅಲ್ಲಿ ಸರ್ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಕೇಳ್ತಾರೆ, ಮಿಸ್ ಮಾಡ್ಕೊಳಕ್ಕೆ ಬಿಡಲ್ಲ ಅವರು. ಸೊ ಅಲ್ಲಿ ಏನೋ ಒಂದು ಕಾಯ್ದಿರ್ತದೆ, ಏನೋ ಒಂದು ಹೊಸದಾಗಿ ಹೇಳ್ಕೊಡ್ತಾರೆ, ಕಲಿಯೋಣ ಅಂತ ಕಾಯ್ತಿರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಈ ತರ ಮಕ್ಳಿಗೆ ಎಲ್ಲಾ ಆಪರ್ಚುನಿಟಿನ ಕೊಟ್ಟು ಬಿಟ್ಬಿಡ್ಬೇಕು. ಅಲ್ಲಿ ಒಂದ್ ರೂಮ್ ಅಲ್ಲಿ ನಿಮ್ಗೆ ಬರೀ ಜಾಮೂನ್ ಮಾತ್ರ ಕೊಡ್ತೀನಿ, ಯಾರಿಗ ಇಷ್ಟ ತಿನ್ನಿ ಅಂತ, ಇಷ್ಟ ಇಲ್ದಿರೋ ಬಿಟ್ಬಿಡೋದಲ್ಲ. ಸೊ ಎಲ್ಲಾ ವೆರೈಟಿ ಸ್ವೀಟ್ಸ್ ನ ಲೆಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅಂತವನ್ಗೆ ಅದೇ ಸ್ವೀಟ್ ನ ಮುಂದುವರ್ಸೋ ತರ ನಾವೇನ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು. ಸೊ ಅಂತ ಒಂದು ಕೆಲಸವನ್ನ ಈ ಪ್ರೈಮರಿ ಹಂತದಲ್ಲಿ ಮಾಡಿದ್ರೆ ಖಂಡಿತ ಆ ಮಕ್ಕಳು ಸಕ್ಸಸ್ ಆಗೋದ್ರಲ್ಲಿ ತಪ್ಪೇ ಇಲ್ಲ, ಅದು ಚಾನ್ಸ್ ಮಿಸ್ಸೇ ಆಗೋದಿಲ್ಲ. ಅಲ್ಲ ಸರ್, ನೀವು ಈಗ ಒಂದು ಮಾತು ಹೇಳಿದ್ರಿ, ನನ್ನ ಮಕ್ಕಳು ಈಗ ನನ್ನನ್ನು ಕಾಯ್ತಿದ್ದಾರೆ ಅಂತ. ಯಾವ ಮಕ್ಕಳಿಗೆ ಯಾವ ಶಿಕ್ಷಕ ಇಷ್ಟ ಆಗ್ತಾರೋ ಅವ್ರು ಮಾಡೋ ಎಲ್ಲಾ ಪಾಠವೂ ಅರ್ಥ ಆಗುತ್ತೆ. ಖಂಡಿತ ನಾನು ಅನುಭವಿಸಿದ್ದೀನಿ ಅಲ್ವಾ. ಸೊ ಅವ್ರು ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದಾಗ ಅವ್ರು ಹೇಳಿದ್ದನ್ನ ಖಂಡಿತ ಕೇಳ್ತಾರೆ. ಜೊತೆಗೆ ಏನಾಗುತ್ತೆ ಅಂದ್ರೆ, ಅವರ ಭಾವನೆ ನಿಮ್ಮ ಭಾವನೆ ಎರಡು ಮ್ಯಾಚ್ ಆಗ್ತಿರುವಾಗ ನೀವೇನು ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನೀವು ಏನು ಹೇಳಿದ್ರು ಸರಿ ಇರುತ್ತೆ, ಅಥವಾ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭಾವನೆ ಇರುತ್ತೆ. ಅದು ಒಂದನ್ನೇ ಕ್ಯಾಶ್ ಮಾಡಿದ್ರೆ ಬಹುಶಃ ಮಕ್ಕಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಹುಶಃ ಆ ದೃಷ್ಟಿಯಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಲ್ಲಿ ಉತ್ಸಾಹ ತುಂಬಲಿಕ್ಕೆ ಈ ರೀತಿ ಒಂದು ಕೌಶಲ್ಯವನ್ನು ಬಳಸ್ಕೊಬೇಕು ಅಂತಾರೆ. ಬೇರೆಯವ್ರಿಗೆ ಏನೆಲ್ಲ ಅವಕಾಶಗಳಿದೆ ಅಂತ ಅನ್ಸುತ್ತೆ. ಬೇರೆ ಶಿಕ್ಷಕರಿಗೂ ಕೂಡ ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಿಸಲಿಕ್ಕೆ, ಪಾಠ ಕೇಳೋ ಉತ್ಸಾಹ ಹೆಚ್ಚಿಸಲಿಕ್ಕೆ, ಅಥವಾ ಶಿಕ್ಷಕರ ಮೇಲೆ ಒಂದು ಆಕರ್ಷಣೆ ಆಗಲಿಕ್ಕೆ, ಅವ್ರು ಹೇಳಿದ ಪಾಠವನ್ನು
ಕೇಳಲಿಕ್ಕೆ ಏನು ಮಾಡ್ಬೋದು? ಇದು ತುಂಬಾ ದೊಡ್ಡ ಹ್ಮ್. ಕೆಲಸ ಏನಲ್ಲ ಆಕ್ಚುಲಿ. ಎಲ್ಲಾ ಟೀಚರ್ಸ್ ತುಂಬಾ ಪೊಟೆನ್ಷಿಯಲ್ ಇರುವಂತ ಟೀಚರ್ಸ್ ಇರ್ತಾರೆ. ಸೊ ಇಲ್ಲಿ ಒಂದೇ ಒಂದು ಅವ್ರು ಅರ್ಥ ಮಾಡ್ಕೊಳ್ಬೇಕೇನೋ ಅಂತ ಹೇಳಿದ್ರೆ, ನಾನು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಂತ್ಕೊಂಡ್ರೆ ಅವ್ರ ತಲೆಯಲ್ಲೇ ಸಾಕಷ್ಟು ಯೋಜನೆಗಳು ದಾರಿಗಳು ಬಂದ್ಬಿಡುತ್ತೆ. ಯಾಕೆಂತ ಅಲ್ವಾ? ಹೇಳಿದ್ರೆ ಹ್ಮ್ ಹ್ಮ್ ರೂರಲ್ ಮಕ್ಳಿಗೆ ನಾವು ಟೀಚ್ ಮಾಡೋದಕ್ಕೂ ಸಿಟಿ ಮಕ್ಳಿಗೂ ಈ ಸೆಮಿ ಅರ್ಬನ್ ಅಲ್ಲಿ ಟೀಚ್ ಮಾಡೋ ವ್ಯವಸ್ಥೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಎಲ್ಲ ಮಕ್ಳು ಒಂದೇ ತರ ಇರಲ್ಲ. ಹೌದು ಹೌದು. ನಾವು ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆ ಮಕ್ಕಳ ಮನಸ್ಥಿತಿ ಹೇಗಿದೆ. ಸೊ ನಾನು ಯಾವ ತಂತ್ರಗಳನ್ನ ಸಾಧನಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನ ಯೂಸ್ ಮಾಡೋದು ಟೀಚರ್ಸ್ ಗೊತ್ತಿರುತ್ತೆ. ಯಾವಾಗ ಅದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಸಕ್ಸಸ್ಫುಲ್ ಆಗಿ, ನಾನು ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ಮಾತ್ರ ಸಕ್ಸಸ್ಫುಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಖಂಡಿತ. ಅದನ್ನ ಬಿಟ್ರೆ ಇನ್ ಯಾವ್ದು ಟೀಚರ್ಸ್ ಬೇಕಾಗಿಲ್ಲ ಸರ್. ಎಲ್ಲ ಸುಸಜ್ಜಿತವಾಗಿ ತಿಳುವಳಿಕೆ ಇಟ್ಕೊಂಡು ಬಂದಂತ ಟೀಚರ್ಸ್ Yes. ಅದರಲ್ಲೇ ಎರಡು ಮಾತಿಲ್ಲ. ಖಂಡಿತ ಎಲ್ಲಾ ಶಿಕ್ಷಕರಲ್ಲೂ ಈ ಪೊಟೆನ್ಷಿಯಲ್ ಇದೆ. ಆದ್ರೆ ನಾನು ಹುದ್ದೆ ಆಯ್ಕೆ ಮಾಡ್ಕೋವಾಗ ಯಾವುದೋ ಬಲವಂತಕ್ಕೋ ಅಥವಾ ಯಾವುದೋ ಒಂದು ಬೇರೆ ಆಸೆಯಿಂದನೋ ಆದ್ರೆ ಅದು ಕಷ್ಟ ಆಗುತ್ತೆ. ಬಟ್ ಆ ಹುದ್ದೆಯನ್ನ ನಾನು ಎಂಜಾಯ್ ಮಾಡಿದ್ರೆ, ಪ್ಯಾಷನೇಟ್ ಆಗಿ ತಗೊಂಡ್ರೆ ಖಂಡಿತ ಎಲ್ಲರಿಗೂ ಸಾಧ್ಯ ಇದೆ ಅಂತ ಅನ್ಸುತ್ತೆ ಸರ್. ಎಸ್ ಸರ್, ತಮ್ಮ ಒಂದು ಶಿಕ್ಷಣದ ಮೆಥಡಾಲಜಿಯಲ್ಲಿ ಸಾಕಷ್ಟು ಬಳಸ್ತೀರಿ ಅಂತ ನಾನು ಕೇಳ್ಪಟ್ಟಿನಿ. ಹೇಗೆ ತಾವು ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡ್ತೀರಿ ಅಥವಾ ಯಾವ ರೀತಿ ಒಂದು ಟೂಲ್ನ ಬಳಸ್ತೀರಿ? ಆ ಮೂಲಕ ಮಕ್ಕಳು ಏನೆಲ್ಲ ಯಶಸ್ವಿಯನ್ನು ಕಂಡಿದೆ ಅಂತ? ಇವತ್ತು ನಾವು ನಿಮ್ಗೆ ಮೊದಲೇ ಹೇಳಿದೆ, ಸಕ್ಸಸ್ಫುಲ್ ಆಗಿ ಬದುಕೋದನ್ನ ಕಲಿಸ್ಬೇಕು ಅಂತ ಹೇಳಿ. ಇವ್ರು ಸಕ್ಸಸ್ಫುಲ್ ಆಗಿ ಬದುಕಬೇಕು ಅಂತ ಹೇಳಿದ್ರೆ ಬರೀ ನಾವು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಸಾಕಾಗಲ್ಲ. ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬೇಕು. ಸೊ ಅದಕ್ಕೆ ನಾ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ನ ಆಯ್ಕೆ ಮಾಡ್ಕೊಂಡೆ. ಎರಡನೇದಾಗಿ ಟೆಕ್ನಾಲಜಿನ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಕೊಡಬೇಕು ಆ ಏಜ್ ಅಲ್ಲಿ ಅಂತ ನಾನು ಅನ್ಕೊಂಡೆ. ಸೊ ಟೆಕ್ನಾಲಜಿನ ಸ್ಟ್ರಾಂಗ್ ಫೌಂಡೇಶನ್ ಕೊಡ್ಲಿಕ್ಕೆ ಸ್ಟೆಮ್ ಎಜುಕೇಶನ್ ನ ಇಂಟಿಗ್ರೇಟ್ ಮಾಡೋಣ. ಸೊ ಅದಕ್ಕೆ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಪ್ರೈಮರಿಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಸಹಕಾರ ಸಿಕ್ಕಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ವಾಲಂಟ್ರಿ ಆಗಿ ಸ್ಟೆಮ್ ಎಜುಕೇಶನ್ ನ ಕೊಡಬೇಕು ಅಂತ ಹೇಳಿ ನಮ್ ಶಾಲೆ ಶುರು ಮಾಡಿ ರೋಬೋಟಿಕ್ಸ್ ಕ್ಲಾಸಸ್ ನ ಶುರು ಮಾಡೋಣ ಅಂತ ಹೇಳಿ ಒಬ್ರು ಅಮೆರಿಕನ್ ಕಂಪ್ನಿ ಹೊಲೋ ವರ್ಲ್ಡ್ ಅಂತ ಹೇಳಿ ಆ ಒಂದು ಕಂಪ್ನಿ ಜೊತೆ ಟೈ ಅಪ್ ಆಗಿ ನನ್ನ ಓನ್ ದುಡ್ಡಿಂದ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ನಾನ್ ತಿಳ್ಕೊಳ್ಳೋಣ, ನಾನ್ ಕಲ್ತ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ಕೊಂಡು ಹೋದೆ. ಅದು ಏನಾಯ್ತು, ತುಂಬಾ ಎಕ್ಸ್ಪೆನ್ಸಿವ್ ಆಗಾಯ್ತು. ಒಂದು ಕಿಟ್ಗೆ 25,000 ಚಾರ್ಜ್ ಮಾಡಿದ್ರು. ಸೊ ಒಂದ್ ಮಗುಗೆ ಒಂದ್ ಕಿಟ್ ಕೊಟ್ರೆ ನಮ್ಮಲ್ಲಿ 40 ಮಕ್ಳು ಕೊಡ್ತೀನಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳಿ ಆಮೇಲೆ ನಾನು ಅರ್ಥ ಮಾಡ್ಕೊಳ್ಳೋಣ ಅಂತ ಏನ್ ಮಾಡಿದೆ, ಅದಕ್ಕೆ ವರ್ಚುವಲ್ ರಿಯಾಲಿಟಿನ ಇಂಟಿಗ್ರೇಟ್ ಮಾಡಿದೆ. ಸೊ ವರ್ಚುವಲ್ ರಿಯಾಲಿಟಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಇವತ್ತು ಟೆಕ್ನಾಲಜಿ ನೀವು ಏನ್ ಇಮ್ಯಾಜಿನ್ ಮಾಡ್ಕೊಳ್ತೀರಾ ಅದನ್ನ ಫೀಲ್ ಮಾಡ್ಬೋದು. ಹೇಳ್ತೀನಿ. ಇವನ್ ನನ್ನ ವರ್ಚುವಲ್ ರಿಯಾಲಿಟಿ ಕ್ಲಾಸಸ್ ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹಾರ್ಟ್ ಪಾಠ ಮಾಡ್ಬೇಕು. ಈಗ ನಿಮ್ಮ ಪ್ರೈಮರಿ ಸ್ಕೂಲ್ಗೆ ಹೋಗೋಣ ನಾವು, ನೀವು ಓದಂತ ಪ್ರೈಮರಿ ಶಾಲೆಗೆ. ಈ ಹಾರ್ಟ್ ಪಾಠ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ನಮ್ಮ ಶಿಕ್ಷಕರು, ಬರ್ತಾ ಇದ್ರು ಬ್ಲಾಕ್ ಬೋರ್ಡ್ ಮೇಲೆ ಬ್ಯೂಟಿಫುಲ್ ಆಗಿ ಒಂದು ಹಾರ್ಟ್ ಬಿಡಿಸ್ತಾ ಇದ್ರು. ಅದ್ರಲ್ಲೂ ಸ್ವಲ್ಪ ಡಿಫ್ರೆಂಟ್ ಟೀಚರ್ಸ್ ಏನ್ ಮಾಡ್ತಾರೆ, ಕಲರ್ ಪೀಸ್. ಆಗ ನಾವು ಇನ್ನೂ ಖುಷಿ ಆಗ್ತಾ ಇತ್ತು. ಅದೇ ದೊಡ್ಡದು ನಮ್ಗೆ ನಾವು ಓದ್ಬೇಕಾದ್ರೆ. ವೇರಸ್ ಇತ್ತೀಚಿಗೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಚಾರ್ಟ್ಸ್ ಬಂತು, ಇವತ್ತು ವಿಡಿಯೋನ ತೋರಿಸೋರಿಗೆ ಬಂದಿದೆ. ವೆರಾಸ್ ಟೆಕ್ನಾಲಜಿ ಅದನ್ನ ದಾಟಿ ಮೀರಿ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವರ್ಚುವಲ್ ರಿಯಾಲಿಟಿನ ಯೂಸ್ ಮಾಡೋದ್ರಿಂದ ಇಲ್ಲಿ ಏನ್ ಮಾಡ್ಬೋದು, ಸಪೋಸ್ ಅಲ್ಲಿ ಚಿತ್ರ ಬಿಡಿಸೋದಕ್ಕಿಂತ ನಿಮ್ಗೆ ನಿಜವಾದ ಹಾರ್ಟ್ ನ ಕೊಟ್ಟು ನೀವು ಫೀಲ್ ಮಾಡೋ ಒಂದಿದ್ರೆ, ಸೊ ಕಲಿಕೆ ಏನಾಗಿರ್ತಿತ್ತು, ಲೈಫ್ ಟೈಮ್ ಮರೀತಿರ್ಲಿಲ್ಲ. ಒಂದ್ಸಲ ಹಾರ್ಟ್ ನಿಟ್ಕೊಂಡು ಆಟ ಆಡ್ಬಿಟ್ರೆ ನಾವ್ ಏನ್ ಹೇಳ್ತೀವಿ, ಅಪ್ಪದ ಮನಿ, ಅಭಿದ ಮನಿ ಆಗಿರ್ಬೋದು, 4 ಕೋಣೆಗಳಿದಾವೆ. ಇಲ್ಲಿ ಶುದ್ಧ ರಕ್ತ, ಅಶುದ್ಧ ರಕ್ತ, ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್, ಏನ್ ಹೇಳ್ಬೋದು, ಆಮ್ಲಜನಕ ಸಹಿತ ರಹಿತ, ಅದನ್ನೆಲ್ಲನೂ ಒಂದ್ಸಲ ನಿಂಗೆ ತೋರಿಸ್ಬಿಟ್ಟು ನೋಡಪ್ಪ ಇಲ್ಲಿ ಆಟ ಆಡ್ಕೊಂಡು ಬಂದ್ಬಿಡು ಅಂತ ಏನಾದ್ರು ಹೇಳಿದಿದ್ರೆ ಭವಿಷ್ಯ ಯಾರೇ ಮಾರಿತಿರ್ಲಿಲ್ಲ. ಬಟ್ ಅದು ಸಾಧ್ಯನಾ ನಮಗೆ ಕೊಡ್ಲಿಕ್ಕೆ ಹಾರ್ಟ್ನ? ಸಾಧ್ಯ ಇಲ್ಲ. ಸೊ ಅದನ್ನ ಸಾಧ್ಯವಾಗಿಸುವಂತಹ ಒಂದು ಸಾಧನ ಅಂತ ಹೇಳಿದ್ರೆ ಒಂದು ವರ್ಚುವಲ್ ರಿಯಾಲಿಟಿ. ಇದೇನಂತ ಹೇಳಿದ್ರೆ ಸಿಂಪಲ್ ಟೂಲ್ ಇದೆ ಆಕ್ಚುಲಿ. ಅದನ್ನ ಕಣ್ಣಿಗೆ ಗ್ಲಾಸಸ್ ನ ಹಾಕೊಂಡ್ರೆ ಈ ವರ್ಚುವಲ್ ವರ್ಲ್ಡ್ ಗೆ ಮಕ್ಕಳನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅಲ್ಲಿ ಅವ್ರ ಮುಂದೆ ನಾನು ಏನ್ ಹೇಳ್ಬೇಕು ಅಂತಿರುತ್ತೆ ಅದನ್ನ ಡೆವಲಪ್ ಮಾಡಿರ್ತಾರೆ ಸಾಫ್ಟ್ವೇರ್ ಅಲ್ಲಿ. ಆ ಡೆವಲಪ್ ಮಾಡಿದ ನಂತರ ಏನಾಗುತ್ತೆ, ಅಲ್ಲಿ ಒಂದು ಹಾರ್ಟ್ ಇಮೇಜ್ ಬಿಲ್ಡ್ ಆಗುತ್ತೆ. ಅದನ್ನ ಇವ್ರು ಲೈವ್ ಆಗಿ ಅದನ್ನ ಮುಟ್ಬೋದು, ಸ್ಕ್ವೀಸ್ ಮಾಡ್ಬೋದು, ಓಪನ್ ಮಾಡ್ಬೋದು, ದೊಡ್ಡದ್ ಮಾಡ್ಬೋದು, ಚಿಕ್ಕದ್ ಮಾಡ್ಬೋದು, ಒಳಗಡೆ ಹೋಗಿ ಚೇಂಬರ್ಸ್ ಅಲ್ಲಿಗೆಲ್ಲ ಹೋಗಿ ಆಟ ಆಡ್ಕೊಂಡ್ ಬರ್ಬೋದು. ಸೊ ಪ್ರತಿ ಒಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಈ ರೀತಿ ಕ್ಲಾಸಸ್ ನ ಮಾಡೋದ್ರಿಂದ ಮಕ್ಳು ಲೈಫ್ ಟೈಮ್ ಮರೆಯಲ್ಲ. ನೀವಲ್ಲಿ ಯಾರು ದಡ್ಡ ಅನ್ನೋ ಪ್ರಮೇಯನೇ ಇಲ್ಲ. ಸೊ ಅವನೇ ಹಾರ್ಟ್ ಬಿಚ್ ರಿಪೇರಿ ಮಾಡ್ಬಿಡ್ತಾನೆ. ಸೊ ಇಂಥ ಒಂದು ಎಜುಕೇಶನ್ ನ ಕೊಡ್ಬೇಕು ಅಂತ ಹೇಳಿ ಈ ಒಂದು ವರ್ಚುವಲ್ ರಿಯಾಲಿಟಿನ ಇಂಟಿಗ್ರೇಟ್ ಮಾಡ್ಕೊಂಡೆ. ಮತ್ತೆ ರೋಬೋಟಿಕ್ಸ್ ಕ್ಲಾಸ್ ನ ನನಗೆ ಮಾಡ್ಲಿಕ್ಕೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬೇಕಾಯ್ತು. ಸೊ ಹಾಗಾಗಿ ಕೆಲವೊಂದು ಕಂಪ್ನಿಗಳ ಜೊತೆ ಮಾತಾಡಿ ಪ್ಲಗ್ ಅಂಡ್ ಪ್ಲೇ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ನ ಆ ಮಕ್ಕಳ ಲೆವೆಲ್ಗೆ ಕೊಡ್ಲಿಕ್ಕೆ ಅದನ್ನು ಶುರು ಮಾಡ್ಕೊಂಡೆ. ಸೊ ನನಗೆ ಇನ್ನೊಂದು ಸಮಸ್ಯೆ ಏನ್ ಬಂತು ಅಂದ್ರೆ,
3D ಪ್ರಿಂಟರ್ ಬೇಕಾಯ್ತು. ಹಾ, ಯಾಕೆ 3D ಪ್ರಿಂಟರ್ ಅಂತ ಹೇಳಿದ್ರೆ ರೋಬೋಟಿಕ್ಸ್ ಕಾಂಪೊನೆಂಟ್ಸ್ ಹೊರಗಡೆ ಎಲ್ಲೂ ಸಿಗಲ್ಲ ಹೌದು ಕೆಲವೊಂದು. ಹೌದು. ಸೊ ನಾವೇ ಖುದ್ದು ಡಿಸೈನ್ ಮಾಡೋದ್ರಿಂದ ಒಂದನ್ನ ನಾನು ಹೊರಗಡೆ ಮಾಡ್ಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಿದೆ, ಒಂದು ಪ್ರಿಂಟರ್ ಸಹ ಪರ್ಚೇಸ್ ಮಾಡಿ ಹಾ, ಹಾ, ಒಂದು ಪ್ರಿಂಟರ್ನು ಹಾಕ್ತೆ. ಹಾ, ಸೊ ಹಾ. ಅಂದ್ರೆ ವರ್ಲ್ಡ್ ಅಲ್ಲಿ ಇರುವಂತಹ ಬೆಸ್ಟ್ ಟೆಕ್ನಾಲಜಿ ಮಕ್ಳಿಗೆ ಇಲ್ಲೇ ಸಿಗ್ಬೇಕು. ಇಲ್ಲೇ ಸಿಗ್ಬೇಕು ಅಂತ. ಈಗ ನೀವು, ನಾನು ಇದನ್ನ ಹೇಳಿದೆ ವರ್ಚುವಲ್ ರಿಯಾಲಿಟಿ ಅಂತ. ಸೊ ವರ್ಲ್ಡ್ ಅಲ್ಲಿ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ನ ಮಾಡ್ತಾ ಇರೋಂಥ ಲೀಡರ್ಸ್ ಅಂತ ಹೇಳಿದ್ರೆ ಮೆಟಾದವರು, ಹೌದು ಫೇಸ್ಬುಕ್ ಅವರು. ಹೌದು. ನನ್ನ ಒಬ್ಳು ಸ್ಟೂಡೆಂಟ್ ಅದ್ರಲ್ಲಿ ಡೆವಲಪರ್ ಆಗಿ US ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಅದು ಅಲ್ಲ, ನೀವು ತಂದ ಒಂದು ನೋಡಿ ಆ ಪ್ರಯೋಗ ತಂದದ್ದು ಅವಳಿಗೆ ಯಾವ ಲೆವೆಲ್ಗೆ ಮೋಟಿವೇಶನ್ ಆಗಿದೆ ಅಂತ. ಅವಳು ಆಕ್ಚುಲಿ ಅಲ್ಲಿ ಹಾ. ಕೆಲಸ ಮಾಡ್ತಾಳೆ. ಸೊ ಅವಳೆ ನನಗೆ ಗೈಡ್ ಮಾಡದ್ಲು, ಹಾ, ಹಾ. ಈ ತರ ಮೆಟಾ ಹೆಡ್ಸೆಟ್ ನಾವು ಡೆವಲಪರ್ ಸರ್ ಅಂತ ಹೇಳಿ. ಓ, ಸೊ ಅದು ಹೆಡ್ಸೆಟ್ ನಮ್ಮ ಶಾಲೆಯಲ್ಲಿ ನಾವು ಬಳಸ್ತಾ ಇದೀವಿ. ಅದು ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ ಅಲ್ಲ ಅಲ್ಲ, ತುಂಬಾ ಖುಷಿ ಆಯ್ತು. ಅದು ರೋಮಾಂಚನ ಅಂತ ಅನ್ಸುತ್ತೆ ಈ ಥರದೆಲ್ಲ ಕೇಳುವಾಗ. ಸರ್, ಒಂದು ಪ್ರಾಯೋಗಿಕವಾಗಿ ಇವತ್ತಿನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಅದನ್ನು ಬಳಸ್ಕೊಂಡು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಮಾಡೋದ್ರ ಮೂಲಕ ಮಕ್ಕಳನ್ನು ಆಕರ್ಷಣೆ ಮಾಡ್ಬೋದು, ಸೆಳೀಬೋದು, ಮತ್ತು ಅವ್ರ ಮಕ್ಕಳನ್ನ ಮೋಟಿವೇಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಬಹುಶಃ ಅವೆಲ್ಲವನ್ನ ಬಳಸ್ಕೊಬೇಕು ಅಂದರೆ ನಿಮಗೂ ಜ್ಞಾನ ಇರಬೇಕು, ಒಂದಷ್ಟು ನೀವು ಕೂಡ ರೆಫರ್ ಮಾಡಬೇಕು, ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿ ಹೆಚ್ಚಿರಬೇಕು, ಮಕ್ಕಳ ಮೇಲಿನ ಕಾಳಜಿ ಪ್ರೀತಿ ಇರಬೇಕು, ಅವೆಲ್ಲವೂ ಬರುತ್ತೆ. ಈಗ ಉದಾಹರಣೆಗೆ ನೀವು ಹೇಳಿದ್ರಿ 1ಕ್ಕೆ 25,000 ಕೊಟ್ಟು ಎಲ್ಲ ಮಕ್ಕಳು 40 ಆಗಲ್ಲ, ಬಟ್ ಅದಕ್ಕೆ ಒಂದು ಆಲ್ಟರ್ನೇಟ್ ಆಗಿ ಏನು ಅವಕಾಶಗಳಿದೆ ಅದನ್ನು ನೋಡ್ಬೋದು. ಜೊತೆಗೆ ನಿಮ್ಗೆ ಈ ಥರದ ಒಂದು ಇಚ್ಛಾಶಕ್ತಿ ಇದೆ ಅಂದರೆ ಹೆಲ್ಪ್ ಮಾಡಕ್ಕೆ ಸಾಕಷ್ಟು ಜನ ಇರ್ತಾರೆ, ಸಾಕಷ್ಟು CSR ಕಂಪನಿಗಳಿರ್ತವೆ, ಬಹುಶಃ ಅವೆಲ್ಲವೂ ನಿಮ್ಮ ಮುಂದೆ ಬರ್ತವೆ. ಅಂತ ಶಿಕ್ಷಕ ಸಿಕ್ಕದನ್ನು ಕಾಯ್ತಾ ಇರ್ತಾರೆ ನಮ್ಮ ಜನ. ಸೊ ಅಂಥ ಮಾನ್ಯತೆ ಇದೆ ನಮ್ಮ ಶಿಕ್ಷಕರಿಗೆ. ಬಟ್ ಒಂದು ಥಿಂಗ್, ನಿಮ್ಗೆ ಆ ಇಚ್ಛಾಶಕ್ತಿ ಇರಬೇಕಷ್ಟೇ ಅಂತ ಆ ಕೆಲಸವನ್ನು ತಾವು ಮಾಡಿದಿರಿ ಸರ್, ಬಹಳ ಸಂತೋಷ ಆಗಿದೆ. ಜೊತೆಗೆ ಇನ್ನೊಂದು, ತಾವೇ ಸ್ವಂತ ಖರ್ಚಿನಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಿ, ಆ ವೆಬ್ಸೈಟ್ ಮೂಲಕ ಸಾಕಷ್ಟು ಒಂದು ಒಳ್ಳೆ ಪ್ರಯೋಗವನ್ನು ಮಾಡ್ತೀರಿ. ಹೇಗೆ ಅದ್ರ ಬಗ್ಗೆ ಚುಟುಕಾಗಿ ಹೇಳೋದಾದ್ರೆ? ಸರ್, ಕೇವಲ ವೆಬ್ಸೈಟ್ ಅಷ್ಟೇ ಅಲ್ಲ, ಇಡೀ ಲ್ಯಾಬ್ ಸೆಟಪ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ನಾನು ಯಾರು ಸಪೋರ್ಟ್ ತಗೊಳ್ಳೋದಾನೆ ನಾನೇ ಮಾಡಿದೆ ಆಕ್ಚುಲಿ. ಓ, ನಿಮ್ಮ ಖರ್ಚಿನಲ್ಲೇ? ಆಕ್ಚುಲಿ ಅದ್ರಲ್ಲಿ 1-2 ಜನ ಮಾತ್ರ ನನಗೆ ತುಂಬಾ ಸಹಾಯ ಮಾಡಿದ್ರು. ಒಬ್ಬ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಘು ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಲ್ನಳ್ಳಿಯವರು. ಅವ್ರು ಏನ್ ಮಾಡಿದ್ರು, ಫಸ್ಟ್ ನಂಗೆ 1 ಲಕ್ಷವನ್ನ ಕೊಟ್ಟು, ನೀನ್ ಶುರು ಮಾಡು ಅಂತ. ನಮ್ ಜರ್ನಿ ಹಿಂಗೆ ಶುರುವಾಗಿ ಆಕ್ಚುಲಿ. ಇಲ್ಲೊಂದ್ ಪಾರ್ಟಿಲಿ ಕುಳಿತಿದ್ದು ಹಿಂಗೆ ಮಾತಾಡ್ತಿರ್ಬೇಕಾರೆ, ಇಲ್ಲೋ ಹಿಂಗ್ ಮಾಡೋಣ ಕಣ, ನಾವು ತುಂಬಾ ಆತ್ಮೀಯರ, ಚಿಕ್ಕ ವಯಸ್ಸಿಂದ ಬೆಳೆದಂತವ್ರು. ನನ್ನ ತಲೆ ನಿಂಗೊಂದು ಥಾಟ್ ಇದೆ, ನೋಡು ನೀನ್ ಏನ್ ಮಾಡ್ತೀಯ, ನೋಡಿ ನಿನ್ಗೆ ಏನ್ ಬೇಕು ಅಂತ. ಸೊ ಆ ಸ್ಪಾಟ್ ಅಲ್ಲಿ ಏನ್ ಮಾಡ್ದೆ, ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ, ನೀನ್ ಮಾಡು ಅಂತ ಹೇಳಿ. ಅವತ್ ಹೆಂಗ್ ಶುರು ಮಾಡದೆ, ಹಿಂದೆ ತಿರುಗಿ ನೋಡ್ಲಿಲ್ಲ, ಇನ್ ಯಾರನ್ನು ಕೇಳಲಿಲ್ಲ. ಯಾಕೆಂದ್ರೆ ನಾವು ದುಡ್ಡು ಹಿಂದೆ ಹೋದ್ರೆ ಹಾಳಾಗುತ್ತೆ, ಬೇರೆ ತರ ಇರುತ್ತೆ, ನೀನ್ ಯಾರು ಸವಾಸು ಬೇಡ ಅಂತ ಹೇಳಿ ನೋಡೋಣ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ಅಲ್ಲಿ, ಆಕ್ಚುಲಿ ಮನೇಲಿ ಬೈತಾರೆ ಅಂತ ಕೇಳಿಸ್ಕೊಂಡ್ರೆ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡು, EMI ಕಟ್ಟು, ತಂದಿಡು. ಸೊ ಇಡೀ ಲ್ಯಾಬ್ ನ ಒಂದು 6-7 ಲಕ್ಷ ಖರ್ಚು ಮಾಡೋದಿಲ್ಲ ಆಕ್ಚುಲಿ ಲಾಸ್ಟ್ ಇಯರ್. ಅಲ್ಲ, ಒಂದು ನೀವು ಸಮಯ ಖರ್ಚು ಮಾಡಿ ಅಂದ್ರೆ ಮಾಡೋದ್ ಕಷ್ಟ ಜನ, ನೀವು ದುಡ್ಡನ್ನೂ ಖರ್ಚು ಮಾಡಿಕೊಂಡು ಸಮಯನೂ ಖರ್ಚು ಮಾಡ್ಕೊಂಡು ಮಾಡ್ತಿದ್ದೀರಲ್ಲ, ಬಹುಶಃ ಅದೇ ಕಾರಣಕ್ಕೆ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು, ಸಿಗಬೇಕು ಕೂಡ ಅಲ್ವಾ? ಹಾಗಾಗಿ ದಯವಿಟ್ಟು ನಿಮ್ಮಂತಹ ಶಿಕ್ಷಕರನ್ನ ಪಡೆದಂತ ನಾವೇ ಧನ್ಯರು. ಬಹುಶಃ ತಾವು ಮಾದರಿ ಆಗಿರ್ತೀರಿ ಎಲ್ಲರಿಗೂ. ಬಹುಶಃ ಈ ಕಾರ್ಯಕ್ರಮ ಕೇಳುವಾಗ ಸಾಕಷ್ಟು ಶಿಕ್ಷಕರಿಗೆ ಖಂಡಿತ ನಾನೂ ಮಾಡಬಹುದು ಅನ್ನುವ ಒಂದು ಉತ್ಸಾಹ ಖಂಡಿತ ಕೊಟ್ಟಿರುತ್ತೆ ಸರ್. ಸೊ ಆ ಮೂಲಕ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಸರ್, ಒಟ್ಟಾರೆ ಹೇಳೋದಾದ್ರೆ ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ, ನಮ್ಮ ಪೋಷಕರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಶಿಕ್ಷಕರಿಗೆ ಮೊದಲೇ ಹೇಳ್ದಂಗೆ ಇಷ್ಟಪಟ್ಟು ಕೆಲಸ ಮಾಡೋರು ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಇಷ್ಟಪಡದೇ ಇರೋ ಟೀಚರ್ಸ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಶಿಕ್ಷಕೇತರ ಕೆಲಸಗಳು ಹೊರೆಗಳು ಅವರನ್ನ ಭವಿಷ್ಯ ಒಂದು ಕೆಲಸಕ್ಕೆ ಸ್ವಲ್ಪ ಅಡ್ಡಿ ಮಾಡ್ತಾ ಇದೆ ಅಂತ ಹೇಳಿ. ಈ ಸರ್ವೆಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆಯೇತರ ಕೆಲಸಗಳಿಗೆ ನಮ್ಮನ್ನ ಹಾಕಿದಾಗ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಮೊನ್ನೆ ಸರ್ವೆ ಆಯ್ತು, ನನ್ನನ್ನು ಹಾಕಿದ್ರು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಈ ರಜಾ ನಂಗೆ ಸಿಕ್ಕಿದ್ರೆ ನನ್ಗೆ ಆಕ್ಚುಲಿ ಗ್ಲೋಬಲ್ ಲೆವೆಲ್ ರೀಚ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದೀನಿ ಅಂತ ಹೇಳಿದೆ, ಆಗ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು NRIಗಳನ್ನ ಹಿಡಿದು, ಸೊ ಅಕ್ರಾಸ್ ದ ಗ್ಲೋಬ್ ನನಗೆ ಗೊತ್ತಿರೋನ್ನ ಮಾತಾಡಿ ವರ್ಲ್ಡ್ ಅಲ್ಲಿ ಒಂದು ಬೆಸ್ಟ್ ರೋಬೋಟಿಕ್ಸ್ ಲ್ಯಾಬ್ ನ ನಮ್ಮ ಶಾಲೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡೆ. ಸೊ ಇದಕ್ಕೆ ಒಂದು ದೊಡ್ಡ ಇದು ಬೇಕು, ನನಗೆ ಸಂಪನ್ಮೂಲ ಬೇಕು. ಹಾಗಾಗಿ ನನ್ನ ನೆಟ್ವರ್ಕ್, ನಾನು ಯಾವಾಗ್ಲೂ ಏನ್ ಮಾಡ್ತೀನಿ, ನಾನು ನವೋದಯದವರು ಅಂತ ಹೇಳಿದ್ರೆ ಭಾರಿ ಇಷ್ಟಪಡ್ತೀನಿ. ಸೊ ಬರೀ ಜೊತೆ ಕೈ ಜೋಡಿಸಿದ್ರು ಸಾಕು, ಹಂಗ ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನನ್ನ ಏನ್ ಮಾಡಿದ್ರು,
ಬಲವಂತವಾಗಿ ಇಲ್ಲಿ ಹಾಕಿ ಸೊ ಇದಿಲ್ಲ ಆಯ್ತು ನೋಡಿ ನಿಮ್ಮ ಇನೋವೇಷನ್ ಹೋಯ್ತಲ್ಲಿ. ಏನಪ್ಪಾ ಅಂತ ಹೇಳಿ ಸ್ವಲ್ಪ ಅದನ್ನ ಹೋಲ್ಡೇ ಮಾಡಿದೆ. ಅದು ಆ ಮೂಮೆಂಟ್ ಅಲ್ಲಿ ನನಗೆ ಹ್ಮ್. ಫ್ಲೋ ಸಿಕ್ಕಿದ್ದು ಹೌದು, ಹೌದು. ಬಹುಶಃ ಆಮೇಲೆ ರಜೆ ಇತ್ತಲ್ಲ, ರಜೆ ಟೈಮಲ್ಲಿ ರಜೆ ಇದ್ರೆ ನಾನು ಓಡಾಡ್ಲಿಕ್ಕೆಲ್ಲ ಹ್ಮ್, ಹೆಲ್ಪ್ ಹ್ಮ್. ಆಗ್ತಾ ಇತ್ತು. ನಾನು ಕೇಳ್ಕೊಂಡೆ ಆಕ್ಚುಲಿ ನಮ್ಮ ಬಿಯೋರ್ ಹತ್ರ ಈ ತರದೆಲ್ಲ ಇದೆ ನೋಡಿ ಬಿಟ್ಕೊಡಿ ಅಂತ ಹೇಳಿ. ಆದ್ರೂ ಅವರು ಬಿಡ್ಲಿಲ್ಲ. ಅಂದ್ರೆ ಓದ್ತಾರನು ಹಾಗೆ ಇತ್ತು. ಹೌದು. ನನ್ನನ್ನು ಬಿಟ್ಟು ಇನ್ನೊಬ್ಬ ಟೀಚರ್ನ ಯಾರು ಹಾಕ್ಲೇಬೇಕಾಗುತ್ತೆ. ಹೌದೌದು. ಆಮೇಲೆ ತುಂಬಾ ಸೀರಿಯಸ್ ಇಶ್ಯೂ ಇದೆ. ಹೌದು, ಆಮೇಲೆ ನಾನು ಖುಷಿಯಾಗೆ ಮಾಡಿದೆ. ಆಮೇಲೆ ನಾನು ಯಾವ ಕೆಲಸ ಕೊಟ್ರು ಮಾಡಲ್ಲ ಅಂತ ಹೇಳಲ್ಲ. ಅದೇ ಅದೇ. ನಾನು ಇವನ್ BL ಹೋಗಿ ಎಕ್ಸ್ಟ್ರಾ ಕೆಲಸ ಮಾಡ್ತಿದೀನಿ. ಏನ್ ಕೊಟ್ರು ಅಲ್ಲ, ನೀವು ಏನ್ ಕೊಟ್ರು ಮಾಡ್ತೀರಿ ಸರ್, ಹೇಳಲ್ಲ. ಏನ್ ಕೊಟ್ರು ಮಾಡ್ತೀರಿ. ಬಟ್ ನಿಮಗೆ ಏನು ಕೊಟ್ರೆ ಸೂಕ್ತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದು ಸರಿಯಾಗಿ ಅಷ್ಟೇ ಸರ್. ಎಸ್ ಸರ್, ಬಹಳ ಇದೆ. ನಮ್ಮ ಸಮಾಜದಲ್ಲಿ ಸಮಸ್ಯೆ ಕೂಡ ಇದೆ. ಹೇಗೆ ಯಾವ ಮಕ್ಕಳಲ್ಲಿ ಯಾವ ಸಾಮರ್ಥ್ಯ ಇದೆ ಅಂತ ಒಬ್ಬ ಶಿಕ್ಷಕ ಅರ್ಥ ಮಾಡ್ಕೊಬೇಕು, ಹಾಗೇನೆ ಯಾವ ಶಿಕ್ಷಕನಲ್ಲಿ ಯಾವ ಸಾಮರ್ಥ್ಯ ಇದೆ ಅನ್ನೋದನ್ನ ಆಡಳಿತ ಒಂದು ಅರ್ಥ ಮಾಡ್ಕೊಬೇಕು, ಆ ಮೇಲಧಿಕಾರಿಗಳು ಅರ್ಥ ಖಂಡಿತ, ಮಾಡ್ಕೊಬೇಕು. ಖಂಡಿತ. ಇದು ಕೂಡ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಸರ್. ಖಂಡಿತ ಸರ್, ತಮ್ಮ ಜೊತೆ ಮಾತನಾಡಿ ಬಹಳ ಸಂತೋಷ ಆಯ್ತು. ನಮಗೂ ಕೂಡ ಒಂದಷ್ಟು ಪ್ರೇರಣೆ, ನಾವು ಮಾಡುವಂಥ ಕೆಲಸದಲ್ಲಿ ಏನೆಲ್ಲ ಹೊಸತನ ತರ್ಬೋದು, ಸೃಜನಶೀಲತೆಯನ್ನು ತರ್ಬೋದು, ಆ ಮೂಲಕ ನಾವು ಇನ್ನೂ ಮೇಲ್ಮಟ್ಟಕ್ಕೆ ತಲುಪಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತ ನಮಗೂ ಕೂಡ ಅನಿಸುತ್ತೆ ಸರ್. ಸೊ ಹಾಗೆಯೇ ನಮ್ಮ ಕೆಳಗರು ಕೂಡ ತಮ್ಮ ಮಾತುಗಳು ಪ್ರೇರಣೆ ನೀಡಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಸಹ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳುಗರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ. ಇವರು ನಮ್ಮವರು ವಿಶೇಷ ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ನಮ್ಮ ಮೈಸೂರಿನ ಗ್ರಾಮಾಂತರ ಪ್ರದೇಶದ ಹಿನ್ಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಾಯಕ ಶಿಕ್ಷಕರಾದ ಶ್ರೀ KS ಮಧುಸೂದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.